ನಲವತ್ನಾಲ್ಕು ಆಯ್ತಾ? ಅಷ್ಟೇನಾ? ಯದಾ ಸರ್ವೇ ಪ್ರಮುಚ್ಯಂತ ಇತಿವಾಚಿನಃ ಬಂಧನಮಿದಂ ವ್ಯಾಸೋಪ್ಯಾಹ ಪದೇ ಪದೇ ಇದಂ ಸರ್ವಂ ಕಾಮಬಂಧನಮೇವ ಅಂತ ಹೇಳ್ತಾರೆ ಅಸುರು ಕೂಡ. ಒಂದು ಸ್ಥಿತಿ ಅದು ವಾಚಿನ ವಾಚಿನ ಯಾರು? ಯಾಕೆ ಅವ್ರು ವಾಚಿಗಳು ಇದ್ರು? ಯದಾ ಸರ್ವೇ ಪ್ರಮುಚ್ಯಂತೆ ಕಾಮ ಏಷ ಹೃದಿಶ್ರಿತಾ ಅಥಮರ್ಥೋ ಮೃತೋ ಭವತಿ. ಬೃಹದಾನಕದಲ್ಲಿ ಬರುತ್ತೆ ಯಾವುದೋ ಈ ವಾಕ್ಯ. ಅದಕ್ಕೇನರ್ಥ? ಯಾವಾಗ ಹೃದಿಶ್ರಿತಾ ಹೃದಯ ಕಾಮ, ಕಾಮಲ್ಲ ಇರೋದಲ್ಲಿ ಹೃದಯದಲ್ಲಿ, ಎಲ್ಲಿಲ್ಲ? ಆತ್ಮನಲ್ಲಿಲ್ಲ. ಆತ್ಮಾಶ್ರಯ ಅಂತಾರೆ ತಾರ್ಕಿಕರು. ಆತ್ಮನಲ್ಲಿದೆ ಕಾಮ ಅಂತಾರೆ. ಅಷ್ಟವು ಆತ್ಮಗುಣ ಅಂತ ಹೇಳಿ ಕಾಮಗಳೆಲ್ಲ ಆತ್ಮನಲ್ಲಿದೆ ಅಂತಾರೆ. ಇಲ್ಲ, ಶ್ರುತಿ ಹೇಳ್ತಾ ಇದೆ ಅದು ಮನಸ್ಸಿಗೆ ಬುದ್ಧಿಗೆ ಸಂಬಂಧಪಟ್ಟದ್ದೇ ಹೊರತು ಆತ್ಮನಿಗೆ ಸಂಬಂಧಪಟ್ಟದ್ದಲ್ಲ ಕಾಮಗಳು. ಆತ್ಮನಿಗೆ ಸಂಬಂಧಪಟ್ಟದ್ದಾದ್ರೆ ಹೋಗೋದೇ ಇಲ್ಲ. ಚೈತನ್ಯ ಹೇಗೆ ಆತ್ಮಸ್ವರೂಪ ಸೇರಿದ್ದು ಅದು ಹೋಗೋಲ್ವೋ, ಕಾಮಾದಿಗಳು ಆತ್ಮಸ್ವರೂಪ ಸೇರಿದ್ರೆ ಅದು ಬಿಟ್ಟು ಹೋಗೋದೇ ಇಲ್ಲ. ಆಮೇಲೆ ಅದು ದೃಶ್ಯವೂ ಆಗೋಲ್ಲ. ಅವಾಗ ಸ್ವರೂಪಕ್ಕೆ ಸೇರಿದ್ದು ಅಬ್ಜೆಕ್ಟ್ ಆಗಲ್ಲ, ದೃಶ್ಯ ಆಗಲ್ಲ. ಕಾಮ, ಕ್ರೋಧ, ಭಯ ಅವೆಲ್ಲ ಗೊತ್ತಾಗುತ್ತೆ. ಗೊತ್ತಾಗೋದ್ರಿಂದಲೂ ಅದೃಶ್ಯವಾದ್ರಿಂದಲೂ ಅದು ಆತ್ಮ ಸೇರಿಲ್ಲ. ಸ್ವರೂಪಕ್ಕೆ ಸೇರಿದ್ದಾದ್ರೆ ಬಿಟ್ಟು ಹೋಗುವುದಿಲ್ಲವಾದ್ರಿಂದಲೂ ಆತ್ಮ ಸೇರಿದ್ದಲ್ಲ. ಶ್ರುತಿಯು ಕೂಡ ಕಾಮ ಏಷ ಹೃದಿಶ್ರಿತ ಅಂತ ಹೇಳ್ತಾ ಇರೋದ್ರಿಂದಲೂ ಆತ್ಮ ಸೇರಿದ್ದಾರೆ. ಅದಕ್ಕೆ ಈ ರೀತಿಯಾಗಿ ವಾಜಿನಃ ಅಂದ್ರೆ ಶುಕ್ಲ ದ್ವಿವೇದಿಗಳ ಹೆಸರು. ಯಾಕೆ ಅಂದ್ರೆ ವಾಜ ಅಂದ್ರೆ ಅನ್ನ. ಅಹಂ ವೃಕ್ಷ ಶರೀರಿವ ಕೀರ್ತ ಪಟ್ಟಂಗಿರೇರಿವ ಊರ್ಧ್ವವಿತ್ತು ವಾಜಿನಿ ಇವ ವಾಜಿನಿ ಇವ. ವಾಜಿನಿ ಇದೆ ಸೂರ್ಯ ಅಂತ. ಹೇಗೆ ಸೂರ್ಯನಿಗೆ ವಾಜ ಅನ್ಸಿಸೋ? ವಾಜ ಅಂದ್ರೆ ಅನ್ನ. ಅನ್ನ ಬರೋದು ಯಾವ್ದ್ರಿಂದ? ವೃಷ್ಟಿಯಿಂದ. ವೃಷ್ಟಿ ಇರೋದು ಯಾವ್ದ್ರಲ್ಲಿ? ಸೂರ್ಯನಲ್ಲಿ. ಸೂರ್ಯೇಣವ ಮುಷ್ಪಿನ್ ಲೋಕೆ ವೃಷ್ಟಿ. ಅನ್ನ ಅಂತನೂ ಸೂರ್ಯನೇ. ಸೂರ್ಯನಿಂದಲೇ ನಮ್ಗೆ ಅನ್ನ ಬರೋದು. ವಾಜಿನಿ ಅನ್ನವತಿ ಸೂರ್ಯೇ ಅಂತ ಅನ್ನವುಳ್ಳವನಾದ ಸೂರ್ಯನಿಗೆ ಆ ಸೂರ್ಯನಿಂದ ಪಡ್ಕೊಂಡಂತ ಇದು ವಿದ್ಯೆ. ಇದು ಯಾರೋ ಯಾಜ್ಞವಲ್ಕ್ಯರು ಸಾಕ್ಷಾತ್ ಸೂರ್ಯನಿಂದಲೇ ಪಡ್ಕೊಂಡ್ರು ಅಂತ ಹೇಳಿ ಇದ್ದಿದೆ. ಹಾಗಾಗಿ ಅದಕ್ಕೆ ವಾಜಿನಃ ವಾಜಿನಃ ಅಂತ ಸೂರ್ಯ ಸಂಬದ್ಧವಾದಂತಹ ಶಾಖೆ ಉಳ್ಳವರು ಅಂತ. ಹಾಗಾಗಿ ಅವರೆಲ್ಲರೂ ಈ ರೀತಿ ಅಧ್ಯಯನ ಮಾಡ್ತಾರೆ. ಇದಾ ಸರ್ವೇ ಪ್ರಮುಚ್ಯಂತೆ ಕಾಮ ಏಷಿರಿಸಿದ ಅಂತ. ಯಾವಾಗ ಇವನ ಹೃದಯದಲ್ಲಿರ್ತಕ್ಕಂತಹ ಕಾಮಗಳೆಲ್ಲ ಬಿಡುಗಡೆಯಾಗುತ್ತವೋ ಅಂತ. ಬಿಡುಗಡೆಯಾಗುತ್ತವೋ ಅಂದ್ರೆ ಜ್ಞಾನವಾದಾಗ ಬಿಡುಗಡೆ ಆಗುತ್ತೆ. ಜ್ಞಾನ ಆಗೋಕ್ ಮುಂಚೆ ಇವ್ ಬಿಡುಗಡೆ ಮಾಡ್ಕೋಬೇಕು. ಇವ್ ಎಷ್ಟೇ ಬಿಡುಗಡೆ ಮಾಡ್ಕೊಂಡ್ರು ಅಜ್ಞಾನ ಇರೋರಿಗೆ ಪೂರ್ತಿ ಹೋಗ್ತದೆ ಆಗೋದೇ ಇಲ್ಲ. ಅಜ್ಞಾನ ಹೋದ್ಮೇಲೆ ಕಾಮ ಹೋಗತ್ತೆ ಹೊರತು ಎಷ್ಟೇ ಕಾಮನ್ನು ಕಂಟ್ರೋಲ್ ಮಾಡಿದ್ರು, ಹತೋಟಿ ಇಟ್ಕೊಂಡ್ರು, ನಾನು ಬಿಟ್ಟೆ ಅಂತಂದ್ರು ಕೂಡ ಹೋಗಿರಲ್ಲ. ಬೆಂಕಿ ಇರುವಾಗ ಬಿಸಿ ಇಲ್ಲ ಅಂತ ಹೇಳಿ ಆಗೋಲ್ವೋ? ಬೆಂಕಿ ಇದೆ ಅಂದ್ರೆ ಬಿಸಿ ಇದ್ದೇ ಇರುತ್ತೆ. ಹಾಗೆ ಅವಿದ್ಯೆ ಇದೆ ಅಂದ್ಮೇಲೆ ಕಾಮ ಇದ್ದೇ ಇರುತ್ತೆ. ಹಾಗಾಗಿ ನೀನು ಸ್ಥೂಲವಾಗಿರುವ ಧನಕನಕವಾಹನ ಬಾಹ್ಯ ಕಾಮಗಳನ್ನು, ದೇಹ ಸುಖ ಕೊಡುವಂತಹ ಭೋಗ ವಸ್ತುವನ್ನು ಎಲ್ಲವನ್ನು ಪ್ರಯತ್ನಪೂರ್ವಕ ಬಿಡಬೇಕು. ಪ್ರಯತ್ನಪೂರ್ವಕ ಬಿಡ್ತಾ 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 ಅಂತಃಕರಣ ಶುದ್ಧಿ ಆಗುತ್ತಲ್ಲ. ಆಗ ವೇದಾಂತ ವಿಚಾರ ಮಾಡ್ತಾ ಮಾಡ್ತಾ ವೇದಾಂತ ವಿಚಾರ ನಿಂಗೆ ಅರ್ಥ ಆಗುತ್ತಾ. ತತ್ವಜ್ಞಾನ ಯಾವಾಗ ಆಗುತ್ತೋ
ಆಗ ಕನಸಿನಿಂದ ಎದ್ದಾಗ ಎದ್ಬಿಡ್ತೀಯ. ಹೀಗೆ ಕನಸಿನ ಪದಾರ್ಥ ಹೇಗೆ ಎಚ್ಚರಿಕೆ ಬರೋದಿಲ್ವೋ ಕಾಮಾದಿಗಳು ಯಾವುದು ಮುಂದೆ ಪಡ ಪೂರ್ತಿ ಹೋಗ್ಬಿಡುತ್ತೆ. ಅದೇ ಯಾವಾಗ ಅದಕ್ಕೆ ಕಾಮಗಳೇ ಬಿಟ್ಕೊಳತ್ತೋ ಅಂತ ಹೇಳ್ತಾ ಇದೆ, ನೀನ್ ಬಿಡ್ತೀವ ಅಂತ ಹೇಳ್ತಿಲ್ಲ. ಕಾಮಗಳು ಯಾವಾಗ ಪೂರ್ತಿ ಬಿಟ್ಕೊಳತ್ತೋ ಅಂದ್ರೆ ಯಾವಾಗ ಬಿಟ್ಕೊಳತ್ತೆ? ಆತ್ಮಜ್ಞಾನ ಅದೇ ಬಿಟ್ಕೊಳತ್ತೆ. ಎಲ್ಲಿದ್ದ ಕಾಮಗಳು? ಹೃದಯದಲ್ಲಿದ್ದ ಕಾಮಗಳು. ಹೃದಯದಲ್ಲಿದ್ದ ಕಾಮಗಳು ಆತ್ಮಜ್ಞಾನವಾದಾಗ ಬಿಟ್ಕೊಳತ್ತೆ ಅಂತ. ಆದ್ರಿಂದ ನೀನೇನ್ ಮಾಡ್ಬೇಕು ಈಗ? ಹೃದಯದಲ್ಲಿದ್ದ ಕಾಮವನ್ನು ಬಿಟ್ಕೊಳ್ಳೋ ಪ್ರಯತ್ನವೂ ಮಾಡ್ಬೇಕು. ನಿನ್ ಪ್ರಯತ್ನವೂ ಇದೆ. ಪೂರ್ತಿ ಹೋಗೋದು ಆತ್ಮಜ್ಞಾನದಿಂದ ಆದ್ರೂ ಕೂಡ ಅದರ ಒಂದಷ್ಟು ಭಾಗ ಅಂದ್ರೆ ಒಂದು 70-80 ಭಾಗ 90 ಭಾಗ ಅಂದ್ರೆ ನೀನ್ ಪ್ರಯತ್ನ ಮಾಡ್ಬೇಕು. ತತ್ವಜ್ಞಾನ ಅಂದ್ರೆ ಪೂರ್ತಿ ಹೋಗುತ್ತೆ, ಅಲ್ಲೂ ಪೂರ್ತಿ ಹೋಗ್ಬಿಟ್ಟು ಆಗೋದಿಲ್ಲ. ಇತಿ ಇತಿನು ಕಾಮಯಮಾನ ಇದನ್ನು ಶ್ರುತಿ. ಇದಾ ಸರ್ವೇ ಪ್ರಮುಚ್ಯಂತೆ ಒಂದು ಶ್ರುತಿ. ಇತಿನು ಕಾಮಯಮಾನ ಅಥ ಅಕಾಮಯಮಾನ ಅಂತ ಇನ್ನೊಂದು ವಾಕ್ಯ ಅಲ್ಲೇ ಪ್ರಧಾನಕದಲ್ಲ. ಏನ್ ಕಾಲ ಇತಿನು ಕಾಮಯಮಾನಗೆ ಶ್ರುತಿ ಏನ್ ಬೆಳೆದ ಸ್ವಾಮಿ ಕೊಟ್ಟರು ಇಲ್ಲಿ ಕೊಟ್ಟಿರೋಳು. ತಸ್ಮಾನ್ ಲೋಕಾ ಪದರೈ ತಸ್ಮೈ ಲೋಕಾಯ ಕರ್ಮಣೆ ಇತಿನು ಕಾಮಯಮಾನಃ ಅಥ ಅಕಾಮಯಮಾನಃ ಅಂತ. ಪ್ರಾಪ್ಯಾಂತಂ ಕರ್ಮಣಸ್ತಸ್ಯ ಯತ್ಕಿಂಚೇಹ ಕರೋತ್ಯಯಂ ತಸ್ಮಾನ್ ಲೋಕಾ ಪುನರೈತಿ ಅಸ್ಮೈ ಲೋಕಾಯ ಕರ್ಮಣೆ ಇತಿನು ಕಾಮಿಸುತ್ತಿರುವಂತಹ ಅಜ್ಞನ ಸ್ವಭಾವ ಏನು ಅಂದ್ರೆ ಕರ್ಮ ಮಾಡೋದು, ಲೋಕಕ್ಕೆ ಹೋಗೋದು, ಭೋಗ ಅನುಭವಿಸೋದು, ಮತ್ ಬರೋದು, ಮತ್ ಕರ್ಮ ಮಾಡೋದು, ಮತ್ ಹೋಗೋದು. ಇದು ಕಾಮಿಯಾದವನ ಸಂಸಾರದ ಸಂಚಾರ ಅಂತೇಳಿ ಶ್ರುತಿ ಕಾಮಿಸುವಾತನಿಗೆ ಈ ಸಂಸಾರವೆಂತಲೂ ಕಾಮವನ್ನ ಕೂಡ್ಕೊಂಡವನಿಗೆ ಸಂಸಾರ ಅಂತಲೂ ಬೃಹದಾರಣ್ಯಕ ಶ್ರುತಿ ಹೇಳ್ತಾ ಇದೆ. ವ್ಯಾಸರು ಕೂಡ ವೇದವ್ಯಾಸ ಮಹಾಭಾರತದಲ್ಲಿ ಇದಂ ಸರ್ವಂ ಕಾಮಬಂಧನಮೇವಾ ಕಾಮಬಂಧನಮೇವೇದ ನಾಣ್ಯದಸ್ತಿಹ ಬಂಧನ. ಕಾಮಬಂಧನ ಎನ್ನುವ ಬ್ರಹ್ಮಭೂಯಾಯ ಕೊಟ್ಟಿದ್ದು ಅದನ್ನು ನಾಣ್ಯದಸ್ತಿಹ ಬಂಧನ ಒಳ್ಳೆಯದು. ಕಾಮಬಂಧ ಮುಕ್ತೋ ಹಿ ಬ್ರಹ್ಮಭೂಯಾಯ ಕರ್ತವ್ಯ. ಮೋಕ್ಷ ಧರ್ಮ 257. ಒಂದು ವಿಚಿತ್ರ ಆ ಕಾಮಬಂಧನ ಅನ್ನೋದಿದೆಯಲ್ಲ, ಕಣ್ಣಿಗೆ ಕಾಣದೇ ಇರತಕ್ಕಂಥ ಬಂಧನ. ಎಲ್ಲಿದೆ ಹೇಗಿದೆ ಗೊತ್ತೇ ಆಗೋದಿಲ್ಲ. ನಮ್ ಬೈಕೆ ಇಲ್ಲ ಅಂತ ನಾವು ಅನ್ಕೊಂಡಿರ್ತೀವಲ್ಲ, ಅದೊಂದು ರೀತಿ ಸೂಕ್ಷ್ಮವಾಗಿ ಬೈಕೆ ಆ ರೀತಿ ತನ್ನ ಬಚ್ಕೊಂಡಿರುತ್ತೆ. ಬೈಕೆ ಇಲ್ಲ ನಿಂಗೆ ಅನ್ನಿಸ್ತಾ ನೀನು ಅನ್ಕೋ ನಂಗೆ ಬೈಕೆ ಇಲ್ಲ ಅಂತ ಅನ್ಕೋ ಅಂತ ಹೇಳ್ತಾ ತಾನು ಸೇಫ್ ಆಗಿರುತ್ತೆ. ಬೈಕೆ ಇಲ್ಲ ಅಂತ ಅನ್ಕೊಂಡು ಮಾತ್ರ ಹೋಗ್ಬಿಡಲ್ಲ. ಅದು ಕೂಲಂಕುಷವಾಗಿ ಬೇರೆ ಸಮೇತ ಕಿತ್ತಾಕ್ಬೇಕಾದ್ರೆ ಆತ್ಮಜ್ಞಾನ ಆಗೋವರೆಗೂ ನಂಬಾರ್ದು. ಕಾಮಕ್ರೋಧೋದ್ಭವಂ ವೇಗಂ ಶಕ್ನೋತಿ ವಯಸ್ಸೋರ್ಂ ರಾಕ್ಷರೀರ ವಿಮೋಕ್ಷಣ. ಕಾಮಕ್ರೋಧೋದ್ಭವಂ ವೇಗ ಅಂತ ತುಂಬಾ ಕಷ್ಟ. ಸುಪ್ತವಾಗಿ ಕೀರ್ತಿ ಆಸೆ, ಭೋಗದ ಆಸೆ, ಧನದ ಆಸೆ, ಅಧಿಕಾರದ ಆಸೆ ಏನೋ ಕೂತಿರುತ್ತೆ. ಹೋಗೋದೇ ಬಹಳ ಕಷ್ಟ. ವಿಜ್ಞಾನದಾಗ ಹೋಗೋದು. ಹಾಗಾಗಿ ವೇದವ್ಯಾಸರು ಕೂಡ ಮಹಾಭಾರತದಲ್ಲಿ ಪದೇ ಪದೇ ಹೆಜ್ಜೆ ಹೆಜ್ಜೆಗೂ ಕೂಡ ಗೀತೆಯಲ್ಲಂತೂ ಬರೀ ಅದೇ ಇರೋದು. ಕಾಮನ್ ಬಿಟ್ಕೊಳ್ಳೋದನ್ನೇ ವಿಹಾಯ ಕಾಮಾನ ಸರ್ವಾನ್ ಕಾಮಯೇಶ ಕ್ರೋಧೇಶ ರಾಗದ್ವೇಷ ವೀಕ್ತ ಇಷ್ಟೋ ವಿಹಿಯಾನಿಂದೇ ಚರಂ ಕಾಮಾನ್ಯ ಕಾಮ ಇದೆ. ಬರೀ ಕಾಮವನ್ನು ಬಿಡೋದನ್ನೇ ಉದ್ಯೋಗ ಭಗವಂತ ಗೀತೆಯಲ್ಲಿ ಹೇಳ್ಕೊಂಡಿದ್ದಾನೆ. ಸ್ವಾತಂತ್ರ್ಯ ಇರೋದು ಅಲ್ಲೇ. ಅದನ್ನ ಎಲ್ಲಿ ಸ್ವಾತಂತ್ರ್ಯ ಇದೆಯೋ ಅದನ್ನು ಸಾಧನೆಯಾಗಿ ಹೇಳ್ಬೇಕು. ಎಲ್ಲಿ ಸ್ವಾತಂತ್ರ್ಯವಿಲ್ಲವೋ ಅದಕ್ಕೆ ಸಾಧನೆಯಾಗಿ ಹೇಳೋ ಅರ್ಥ ಇಲ್ಲ. ಅವಿದ್ಯೆ ಕಳ್ಕೊಂಡು 1000 ಸಲ ಹೇಳಿದ್ರು ಅವಿದ್ಯೆ ಕಳ್ಕೊಳಕ್ ಆಗಲ್ಲ. ಹಂಗ ಇದೆ. ಕಾಮ ಕಳ್ಕೊ, ಅವ ಗುರು ಹತ್ರ ಹೋಗು, ಅವರು ವಿದ್ಯೆ ಕಳೀತಾರೆ. ವಿದ್ಯೆ ಕಳೆಯೋ ಕೆಲಸ ಗುರುಗಳು, ಕಾಮ ಬಿಟ್ಕೊಳ್ಳೋ ಕೆಲಸ ಶಿಷ್ಯಂದು. ಮಾಡ್ಕೊ. ಶ್ರುತಿ ಹೇಳುತ್ತೆ ಕಾಮವನ್ನ ಗೆದ್ಕೊಳ್ಳೋ ಇದು ಮಾಡ್ಕೊ ಅಂತ. ಆಮೇಲೆ ತತ್ವ ಉಪದೇಶ ಮಾಡುತ್ತಲ್ಲ, ಆ ಉಪದೇಶ ನಿಂಗೆ ನಾಟೋದು ಕಾಮವೆಲ್ಲ ಹೋದಾಗಲೇ. ಹಾಗಾಗಿ ಪದೇ ಪದೇ ಹೆಜ್ಜೆ ಹೆಜ್ಜೆಗೂ ಕೂಡ ವೇದವ್ಯಾಸರು ಗೀತೆಯಲ್ಲೂ ಮಹಾಭಾರತದಲ್ಲೂ ಕೂಡ ಇದೆಲ್ಲವೂ ಕಾಮಬಂಧನವೇ. ಕಾಮರಾಜ್ಯ ಇದು, ರಾಮರಾಜ್ಯ ಆಗಿಲ್ಲ ಕಾಮರಾಜ್ಯ ಅಂತ ಈ ರೀತಿ ಪದೇ ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಇದೆ. ಆದ್ರಿಂದ ಕಾಮವು ಅನರ್ಥಕ್ಕೆ ಕಾರಣ. ಕಾಮವು ಹೃದಯದಲ್ಲಿರ್ತಕ್ಕದ್ದು. ಕಾಮವು ಆತ್ಮನಿಗೆ ವಿಷಯವಾಗಿದೆ. ಕಾಮವೇ ನಮ್ಗೆ ಅನರ್ಥ ಕಾಳ ಅಂತ ಶ್ರುತಿ ಉಪದೇಶ ಮಾಡ್ತಾ ಅದನ್ನು ಬಿಡೋಕೆ ಸಾಧನೆ ಆಗಿದೆ. ಇದರಿಂದ ಸಂಸಾರ ಅಂತ, ಕಾಮದಿಂದಲೇ ಸಂಸಾರ ಅಂತ. ಏಷಃ ಸಂಸಾರ ಪಂಥಾಃ ವ್ಯಾಖ್ಯಾತಃ. ಪಂಥ ಶಬ್ದ ಪ್ರತಿಶಬ್ದ ಪುಲ್ಲಿಂಗ ಆದ್ರಿಂದ ಏಷಃ. ಇದು ಸಂಸಾರ ಮಾರ್ಗವು. ಇನ್ನ
ಕಾಮಕರ್ಮದಿಂದ ಕೂಡ್ಕೊಂಡಿರೋದೇ ಸಂಸಾರ ಮಾರ್ಗ ಅಂದ್ರೆ ಏನೂ ಇಲ್ಲ. ಸಂಸಾರ ಮಾರ್ಗನ ಹೆಂಡತಿ ಮಕ್ಕಳನ್ನ ಕೂಡ್ಕೊಂಡಿರೋದು ಅಂತ ಎಲ್ಲೂ ಬರಲಿಲ್ಲ. ಶಂಕರಾಚಾರ್ಯರಾಗ್ಲಿ ಸುರೇಶ್ವರಾಚಾರ್ಯ ಸಂಸಾರ ಅಂದ್ರೆ ಕಾಮಕರ್ಮದಿಂದ ಕೂಡ್ಕೊಂಡವನಾಗಿದ್ದು ಕ್ರಿಯಾಕಾರಗಳ ಸತ್ಯತ್ವ ಬುದ್ಧಿ, ಹಸಿವು ಬಾಯಾರಿಕೆ, ಶೋಕ ಮೋಹ, ಜನ್ಮ ಮರಣ, ಇದನ್ನೇ ಸಂಸಾರ ಅಂತ ಹೇಳಿ. ಇದಕ್ಕೆ ಮೂಲ ಕಾಮ ಕಾರಣ, ವಿದ್ಯಾ ಕಾರಣ ಅಂತ ಹೇಳಿ ಈ ರೀತಿ ಸಂಸಾರ ಮಾರ್ಗವನ್ನ ನಾವು ವ್ಯಾಖ್ಯಾನ ಮಾಡಿದ್ದಾಯಿತು. ವ್ಯಾಖ್ಯಾನ ಅಂದ್ರೆ ಬಿಡಿಸಿ ಹೇಳೋದು. ಆಖ್ಯಾನಂ, ಖ್ಯಾಪಕದಲ್ಲಿ ಒಟ್ಟು ಹೇಳುವಿಕೆ. ಆಮೇಲೆ ಎಂಟೈರ್ ಆಗಿ ಬೀಡಿ ವಿಸ್ಪಷ್ಟವಾಗಿ ನಿನ್ನ ಮನಸ್ಸಿಗೆ ನಾಟು ಹಾಗೆ ಟಾಕು ಹಾಗೆ ಸ್ಪಷ್ಟವಾಗಿ ಪೂರ್ಣವಾಗಿ ಹೇಳಿರೋದು ಅನ್ನೋದು ವ್ಯಾಖ್ಯಾನ ಸಂಸಾರ ಬಂದ. ಅದನ್ನು ಹೇಳಿದ್ದಾಯ್ತು. ಅಸ ಇದಾನಿ ತದ್ವ್ಯಾವೃತ್ತಯೇ ಕರ್ಮಾಣಿ ಆರಾಧೋಪಕಾರಕತ್ವೇನ ಯಥಾ ಮೋಕ್ಷ ಹೇತುತಾ ಪದ್ಯಂತೆ ತಥಾ ಅಭಿಧೀಯತೆ. ಕರ್ಮವು ಅತ್ಯಂತವಾಗಿ ತ್ಯಾಜ್ಯವಲ್ಲ. ಒಂದು ಹಂತ ಕರ್ಮ ಬೇಕೇ ಬೇಕು. ಯಾಕೆ ಕ್ರಿಕೆಟ್ ಯಾಕೆ ಹೊಡಿತಾ ಇದ್ದಾರೆ? ಯಾಕೋ ಇನ್ನು ಈಗ ಅಥಾನ ಇನ್ನು ಇದಾದ್ರೆ ಈಗ ತದ್ವ್ಯಾವರ್ತಯೇ ಕಾಮವ್ಯಾವರ್ತಯೇ, ಕಾಮವನ್ನು ಕಿತ್ತಾಕುವುದಕ್ಕೋಸ್ಕರವಾಗಿ ಕಾಮದಿಂದಲೇ ಹುಟ್ಟಿದ ಕರ್ಮ. ನೋಡಿ, ವಿಷದಿಂದಲೇ ಹುಟ್ಟಿದಂತಹ ಇದು ಪ್ರಾಣಿ, ಇದು ಬ್ಯಾಕ್ಟೀರಿಯಾ ಇದಕ್ಕೆ ಕಾಡುವಂತ. ಈ ಕರೋನಾ ವ್ಯಾಕ್ಸಿನ್ ಕೊಡ್ತಾರಲ್ಲ, ಕರೋನಾ ಬರ್ಸ್ಬಿಟ್ಟು ಅದನ್ನ ತಗೊಂಡು ಹೋಗ ಕರೋನಾ ವ್ಯಾಕ್ಸಿನ್ ಕೊಡ್ತಾರಂತೆ. ಮಲೇರಿಯಾನು ಅಷ್ಟೇ, ಮಲೇರಿಯಾ ಏನ್ ಇಂಜೆಕ್ಟ್ ಕೊಡ್ತಾರೆ, ಯಾವುದೋ ಒಂದು ಮಲೇರಿಯಾ ಬರೆಸಿ ಅದರಿಂದ ತಗೊಂಡು ಅದೇ ಕೊಡ್ತಾರೆ. ಕಾಮದಿಂದಲೇ ಹುಟ್ಟಿದಂತಹ ಕರ್ಮವು ಕರ್ಮಾನುಷ್ಠಾನ ಕಾಮ ತೆಗೆದು ಹಾಕೋದಕ್ಕೆ ಕಾರಣವಾಗತ್ತದ ಅಷ್ಟೇ. ತದ್ವ್ಯಾವರ್ತಯೇ ಕರ್ಮವ್ಯಾವರ್ತಯೇ ಕಾಮವ್ಯಾವರ್ತಯೇ, ಕಾಮವನ್ನು ಬಿಡುವುದಕ್ಕೋಸ್ಕರವಾಗಿ ಕರ್ಮಗಳು ಆರಾಧನೆ ದೂರದಿಂದ ಅಂತ. ಅಮರಕೋಶದಲ್ಲಿ ದೂರ ಸಮೀಪಯೋ ಅಂತ, ಸಮೀಪಕ್ಕೂ ಆರಾಧ ಅಂತಾರೆ, ದೂರಕ್ಕೂ ಆರಾಧ ಅಂತಾರೆ. ಚಿತ್ರ ಅದು ಆರಾಧನ ಪದ. ಆರಾಧೋಪಕಾರಕ ಅಂದ್ರೆ ಸಮೀಪದ ಉಪಕಾರಕ ಅಂತ ಹೇಳ್ಬೋದು. ಇಲ್ಲಿ ಮಾತ್ರ ದೂರ ಅಂತ ಅರ್ಥ. ಕರ್ಮವು ಪರಂಪರೆಯಿಂದ ಸಾಧನ, ಉಪಾಸನೆಯು ಅಂತರಂಗ ಸಾಧನ, ಶಮದಮಾದಿಗಳು ಸಹಕಾರಿ ಸಾಧನ, ಶ್ರವಣಾದಿಗಳು ಸಾಕ್ಷಾತ್ ಸಾಧನ. 4 ತರಹ ಆರಾಧೋಪಕಾರಕ ಕರ್ಮ. ಇದೆಲ್ಲ ಈ ತೀರ್ಥಕ್ಷೇತ್ರ, ದಾನ, ಪರೋಪಕಾರ ಇತ್ಯಾದಿಗಳು ಕೂಡ ಪರಂಪರೆಯಿಂದ ಸಾಧನವಾಗತ್ತೆ. ಈಶ್ವರ ಬುದ್ಧಿಯಿಂದ ಮಾಡಿದ್ದಾರೆ. ಹೀಗಾಗಿ ಕರ್ಮಗಳು ದೂರದಿಂದ ಉಪಕಾರವನ್ನು ಮಾಡುವುದರ ಮೂಲಕ ಯಾವ ರೀತಿ ಅದು ಪರಂಪರೆಯಿಂದ ಮೋಕ್ಷಕ್ಕೂ ಕಾರಣವಾಗುವಿಕೆಯನ್ನು ಪಡ್ಕೊಳ್ಳುತ್ತವೋ ಅದನ್ನ ನಾವು ತಿಳಿಸ್ಕೊಡ್ತೀವಿ. ಇವಾಗ ಅಂದ್ರೆ ಸರ್ವಥಾ ಕರ್ಮ ತ್ಯಾಜ್ಯವಲ್ಲ, ಸರ್ವಥಾ ಕರ್ಮ ಹೇಯ ಅಂತ ತಿಳ್ಕೋಬೇಡಿ. ಕರ್ಮ ಒಂದು ಹಂತಕ್ಕೆ, ಅದಕ್ಕೆ ಭಗವಂತ ಗೀತೆಯಲ್ಲಿ ಬಹಳವಾಗಿ ಕರ್ಮಯೋಗವನ್ನು ಒತ್ತು ಹೇಳಿದ್ದೇ ಕಾರಣಕ್ಕೆ. ಈ ಕರ್ಮಯೋಗವನ್ನು ಸರಿಯಾಗಿ ನಡೆಸದೇ ಹೋದ್ರೆ ಮುಂದಿನ ಕ್ಲಾಸ್ಗೆ ಎಂಟರ್ ಆಗಕ್ಕಾಗಲ್ಲ. ಹೇಗೆ SSLC ಮಾಡದೇ ಇದ್ರೆ ಕಾಲೇಜಿಗೆ ಪ್ರವೇಶ ಇಲ್ವೋ, ಅಥವಾ 7ನೇ ಹೈಸ್ಕೂಲ್ ಪ್ರವೇಶ ಇಲ್ವೋ, ಅದೇ ರೀತಿ ಕರ್ಮಯೋಗದಲ್ಲೇ ಫೇಲ್ ಆದವರು, ಕರ್ಮಯೋಗಕ್ಕಿಂದೇ ಯೋಗ್ಯ ತಳ್ಕೊಳ್ದೇ ಇದ್ದವರು ಮುಂದಿನ ಉಪಾಸನಾ ಯೋಗಕ್ಕೆ, ಭಕ್ತಿ ಯೋಗಕ್ಕೆ, ಧ್ಯಾನ ಯೋಗಕ್ಕೆ ಅವ್ರಿಗೆ ಅರ್ಹತೆ ಬರೋದೇ ಇಲ್ಲ. ಹಾಗಾಗಿ ಚೆನ್ನಾಗಿ ಫೌಂಡೇಶನ್ ಗಟ್ಟಿಯಾಗಿ ಹಾಕ್ಬೇಕು, ಬಲವಾಗಿ ಫೌಂಡೇಶನ್ ಓದ್ಬೇಕು. ಅದಕ್ಕೋಸ್ಕರ ಈ ಕರ್ಮಗಳು ಪರಂಪರೆಯಿಂದ ದೂರದಿಂದ ಯಾವ ರೀತಿ ಮೋಕ್ಷಕ್ಕೆ ಕಾರಣವಾಗುವಿಕೆಯನ್ನು ಪಡೆದುಕೊಳ್ಳುತ್ತಿದೆಯೋ ಆ ರೀತಿ ತೋರಿಸ್ಕೊಡ್ತೀವಿ ನಾವು ನಿಮಗೆ. ಹೇಗೆ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಾರೆ. ತಸ್ಯೈವಂ ದುಃಖ ತಪ್ತಸ್ಯ ಸಂಚಿತ್ ಪುಣ್ಯಶೀಲನಾ ಖ್ಯಾಲಿತ ಧಿಯಃ ವೈರಾಗ್ಯಂ ಜಾಯತೆ ಹೃದಿ. ನಿತ್ಯೇಹ ಕ್ಷಾಲಿತ ಧಿಯಃ ವದತಿದ. ಏವಂ ದುಃಖ ತಪ್ತ, ಈ ರೀತಿ ದುಃಖದಿಂದ ಬೆಂದು ಹೋಗ್ಬಿಟ್ಟಿದ್ದಾನೆ. ತಪ್ತ ಅಂದ್ರೇನೋ ಕಾದು ಹೋಗ್ಬಿಟ್ಟಿದ್ದಾನೆ, ಬೆಂದು ಹೋಗ್ಬಿಟ್ಟಿದ್ದಾನೆ.
ಆ ಜೀವ, ಇವನು ಸಂಸಾರಿ, ಆ ಬಿಂದುವಂತಹ ತಸ್ಯ ಆ ಸಂಸಾರಿಗೆ, ಆ ಜೀವನಿಗೆ ಹೇಗೋ ಯಾವ ಪುಣ್ಯ ಮಾಡಿದ್ನೂ ಗೊತ್ತಿಲ್ಲ, ಅಸಂಚಿತನೇ, ಅದು ವರ್ಕಿಂಗ್ ಇಲ್ಲ ಅದಕ್ಕೆ. ಹಿಂದಿನ ಜನ್ಮ, ಅದ ಹಿಂದಿನ ಜನ್ಮ, ಅದ ಹಿಂದಿನ ಜನ್ಮ, ಎಷ್ಟು ಹಿಂದಿನ ಜನ್ಮದ ಗೊತ್ತಿಲ್ಲ. ಯಾವುದೋ ಮಹಾತ್ಮನ ಕಂಡಿದ್ದ, ಮಹಾತ್ಮನ ಸಹಾಯ ಸೇವೆ ಮಾಡಿದ್ದ, ಅದಕ್ಕೆ ಅನುಕೂಲ ನಡ್ಕೊಂಡಿದ್ದು, ಯಾವುದೋ ಒಂದು ಪುಣ್ಯ ಇತ್ತು ಅವರಲ್ಲಿ. ಅದರಿಂದಲೂ ಒಂದು ಈ ಜನ್ಮದಲ್ಲಿ ನಿತ್ಯ ಈಹಾದ ಚೇಷ್ಟೆ, ನಿತ್ಯ ಚೇಷ್ಟೆ ಇದೆ. ಯಾವುದೋ ನಿತ್ಯ ಕರ್ಮ ಕೆಲಸ, ನಿತ್ಯ ಕರ್ಮ ನಿತ್ಯ ಚೇಷ್ಟೆ ಇದೆ. ನಿತ್ಯ ತೋಟಕ್ಕೆ ಹೋಗೋದು, ಕೆಲಸ ಮಾಡೋದು, ಮನೆ ಕೆಲಸ, ನಿತ್ಯ ಗುಡಿಸೋದು ವರ್ಸೋದು ಅದಲ್ಲ. ಆ ವರ್ಣಾಶ್ರಮ ಕರ್ಮ ಇದೆಯಲ್ಲ, ವರ್ಣಾಶ್ರಮ ಕರ್ಮಗಳು ನಿತ್ಯ ಕರ್ಮವಾಗಿ ಶಾಸ್ತ್ರ ಗೊತ್ತು ಮಾಡಿದ್ದಾಗಿರುವ ಕರ್ಮಗಳು. ಆ ನಿತ್ಯವಾಗಿ ಮಾಡಲೇಬೇಕಾಗಿರುವ ಕರ್ಮ ಅಂತ ಯಾವುದಿದೆಯೋ, ವೇದೋಕ್ತವಾದ ಸ್ಮೃತ್ಯುಕ್ತವಾದ ಕರ್ಮಗಳು, ಅವುಗಳಿಂದ ಶಾಲಿತ ಅಂದ್ರೆ ತೊಳೆಯಲ್ಪಟ್ಟ ಧಿಯ ಬುದ್ಧಿಯುಳ್ಳವರು. ಈ ಹಾಲ ಚೇಷ್ಟೆ, ನಿತ್ಯ ಅಂದ್ರೆ ಪ್ರತಿನಿತ್ಯ ಮಾಡುವ ಚೇಷ್ಟೆ ಅಂದ್ರೆ ವೈದಿಕ ಚೇಷ್ಟೆ. ಅದರಿಂದ ಕ್ಷಾಲಿತ ಅಂದ್ರೆ ತೊಳೆಯಲ್ಪಟ್ಟಂತಹ ಧಿಯ ಬುದ್ಧಿಯುಳ್ಳವನಿಗೆ ಮುನ್ನ ಏನಾಗತ್ತೆ, ಮಾಡ್ತಾ 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 ಅವನಿಗೆ ಹೃದಯ ವೈರಾಗ್ಯಂ ಜಾಯಿಸಿ. ಯಾವುದ್ರ ಬಗ್ಗೆ ವೈರಾಗ್ಯ? ಪ್ರಾಪಂಚಿಕ ಭೋಗ ವಸ್ತುವಿನಲ್ಲಿ. ಅದು ಕರ್ಮಯೋಗ ಮಾಡಿದ್ದಕ್ಕೂ ಚಿತ್ತಶುದ್ಧಿಯಾಗಿದ್ದಕ್ಕೂ ಗುರುತು. ಚಿತ್ತಶುದ್ಧಿಯಾಗಿ ಪ್ರಾಪಂಚಿಕ ಭೋಗದಲ್ಲಿ ಜುಗುಪ್ಸೆ ಬಂತು, ಹೇಸಿಗೆ ಬುದ್ಧಿ ಬಂತು, ಅದಕ್ಕೆ ಅಥೋ ಅಸಹ್ಯ ಬೇಡ ಅಂತ ಅನ್ನಿಸ್ತು ಅಂದ್ರೆ ಪರವಾಗಿಲ್ಲ, ಅವನಿಗೆ ಅಂತಃಕರಣ ಶುದ್ಧಿ ಆಗಿದೆ ಅಂತ ಅರ್ಥ. ಚಿತ್ತಶುದ್ಧಿ ಆಗಿದ್ದಕ್ಕೆ ಕೆಲವು ಕುರುಹುಗಳನ್ನು ಹೇಳ್ತಾರೆ. ಕೆಲವು ಕುರುಹುಗಳನ್ನು, ಯಾವ್ಯಾವ ಕುರುಹುಗಳು? ಧನಕನಕ ವಾಹನ ವಸ್ತುದಲ್ಲೂ ಸ್ತ್ರೀಯಾದಿ ವಿಷಯದಲ್ಲೂ ಜುಗುಪ್ಸೆ ಇರಬೇಕು, ಇದು ಹೇಸಿಗೆ ಬುದ್ಧಿ ಬರ್ತದೆ, ಬೇಡ ಭೋಗ ಅಂತ ಅನಿಸ್ತು. ಎರಡನೇದಾಗಿ ವೇದಾಂತಗಳನ್ನ ಗುರುಗಳು ಹೇಳ್ತಿದ್ರೆ ನಿದ್ದೆ ಮಾಡ್ತೀನಿ ಅದು ಅರ್ಥವಾಗ್ತಾ ಇರ್ಬೇಕು. ಅಷ್ಟೇ ಅಲ್ಲ, ದಾಹ ಯಾಕೋ ನನಗೆ ವೇದಾಂತ ಮಾಡ್ಲಿಕ್ಕೆ ಹೋದ್ರೆ ನಿದ್ದೆ ಬಂತು ಅಂದ್ರೆ ಚಿತ್ತಶುದ್ಧಿ ಆಗಿಲ್ಲ. ಅಷ್ಟೇ ಅಲ್ಲ, ಬರೀ ನಿದ್ದೆ ಬಂತು ಅಲ್ಲ, ಅರ್ಥವಾಗ್ತಿಲ್ಲ ಅದು ಚಿತ್ತಶುದ್ಧಿ ಆಗಿಲ್ಲ. ನಿದ್ದೆ ಮಾಡ್ಲಿಲ್ಲ ಅಂತ ಇಟ್ಕೋ, ನಿದ್ದೆ ಮಾಡ್ದೇನೆ ವೇದಾಂತ ವಾಕ್ಯವನ್ನು ಕೇಳ್ತಾ ಇದ್ರು, ಇವರು ಹೇಳ್ತಿದ್ದಾರೆ ಕೊಂಡು ಅರ್ಥವೇ ಆಗೋದಿಲ್ಲ ಅಂದ್ರೆ ಆಗಲೂ ನಿಂಗೆ ಚಿತ್ತಶುದ್ಧಿ ಆಗಿಲ್ಲ ಅಂತ. ಎರಡನೇದು. ಮೂರನೇದು ಏನೋ ಚಿತ್ತಶುದ್ಧಿ ಆಗಿದ್ದಕ್ಕೆ? ಪರಮೇಶ್ವರಲ್ಲಿ ಭಗವಂತನಲ್ಲಿ ಸಹಜವಾದ ಪ್ರೇಮ ಹುಟ್ಟಬೇಕು. ಹೇಗೆ ನಿಮ್ಮ ಮಕ್ಕಳಲ್ಲಿ ಸಹಜವಾದ ಪ್ರೇಮವೋ, ನಿಮ್ ದುಡ್ಡಲ್ಲಿ, ನಮ್ಮ ಮನೆ ನಮ್ಮ ಮಕ್ಕಳು ಹೇಗೆ ಸಹಜ ಪ್ರೇಮೋ, ಆಲ್ರೆಡಿ ಭಗವಂತನಲ್ಲಿ ಮತ್ತು ಗುರುಗಳಲ್ಲಿ ಯಸ್ಯ ದೇವೇ ಪರಾಭಕ್ತಿ ಯಥಾದೇವೇ ತಥಾ. ಇದು ನಾನು ಮುಕ್ತನಾಗಲೇಬೇಕು ಅನ್ನುವಂಥ ತೀವ್ರ ತಹತಹತೆ ಮತ್ತು ಭಗವಂತನ ಪ್ರೇಮ ಎರಡು ಬರುತ್ತೆ. ಆ ತಹತಹತೆ ಇದೆಯಲ್ಲ, ನಾನು ಹೇಗಾದ್ರೂ ಮುಕ್ತನಾಗಲೇಬೇಕು, ಈ ಜನ್ಮದಲ್ಲೇ ನಾನು ಮುಕ್ತನಾಗಬೇಕು, ಕೃತಾರ್ಥನಾಗಬೇಕು ಅನ್ನುವಂತಹ ತೀವ್ರ ಉತ್ಕಟ ಇಚ್ಛೆ ಉಂಟಾಗದಲ್ಲ, ಅದು ನಿತ್ಯಕರ್ಮ ಚಿತ್ತಶುದ್ಧಿ ಆಗಾಗ ಬರುತ್ತೆ. ಆಮೇಲೆ ಅದಕ್ಕಾಗಿ ಬಹಳವಾಗಿ ಅವನು ತಡಬಡಿಸ್ತಾನೆ. ಗುರುಗಳನ್ನು, ವೇದಾಂತ ವಾಕ್ಯಗಳನ್ನು ಶ್ರವಣ ಮಾಡೋದಕ್ಕೂ ಓದುವುದಕ್ಕೂ ಅನುಸಂಧಾನ ಮಾಡೋದಕ್ಕೂ ಬಹಳವಾಗಿ ಇದು ಮಾಡ್ತಾನೆ, ಟೈಮ್ ಜಾಸ್ತಿ ಕೊಡ್ತಾನೆ. ಬೇಜಾರಾಗಲ್ಲ ಅವನಿಗೆ. ಇಷ್ಟು ವೇದಾಂತ ಗ್ರಂಥ ಓದಿದ್ರು, ವೇದಾಂತ ವಿಚಾರ ಶ್ರವಣ ಮಾಡಿದ್ರು, ಅದು ಅನುಸಂಧಾನ ಮತ್ತೆ ನಿಧಿಧ್ಯಾಸ ಮಾಡ್ತಾ ಇದ್ದು ಬೇಸರವೇ ಆಗೋಲ್ಲ. ಅದು ಚಿತ್ತಶುದ್ಧಿ ಆಗಿದೆ ಗೊತ್ತು. ಅಯ್ಯೋ 10 ನಿಮಿಷ ಆಯ್ತಪ್ಪ, ಆಗಲ್ಲ, ಎದ್ದು ಹೋಗ್ತೀನಿ, ಕಷ್ಟ. ಒಂದು 5 ನಿಮಿಷ ಟಿವಿ ನೋಡ್ಕೊಂಡ್ ಬರ್ತೀನಿ, ಒಂದ್ 10 ನಿಮಿಷ ಮೊಬೈಲ್ ನೋಡ್ತೀನಿ, ಒಂದ್ 1/4 ಗಂಟೆ ಬೀದಿ ತಿರ್ಕೊಂಡು ಬರ್ತೀನಿ ಅಂತಂದ್ರೆ ಅವನಿಗೆ ಚಿತ್ತಶುದ್ಧಿ ಇಲ್ಲ ಅಂತ ಅರ್ಥ. ಬಹಿರ್ಮುಖತೆ ಬರಲೇಬಾರ್ದು, ಭೋಗಾಸಕ್ತಿ ಇರಲೇಬಾರ್ದು. ಸರ್ವದಾ ವೇದಾಂತ ವಿಚಾರದಲ್ಲಿ ತುಡಿತಾ ಇರಬೇಕು, ದಾಹ ಇರಬೇಕು. ಹಾಗೆ ನೀರು ಬಾಯಾರಿಕೆ ಆಗಿ ನೀರು ಕುಡಿಬೇಕು ತಹ ಬರ್ತಾನೋ, ಹಾಗೆ ವೇದಾಂತ ವಿಚಾರ ಮತ್ತೆ ಹೆಚ್ಚೆಚ್ಚಾಗಿ ಕೇಳಬೇಕು, ಅದನ್ನ ನಾನು ಮೆಲಕ್ ಹಾಕ್ಬೇಕು, ಅನುಸಂಧಾನ ಮಾಡ್ಬೇಕು ಅನ್ನೋಂತ ತುಡಿತಾ ಬರಬೇಕು. ಆಮೇಲೆ ಅರ್ಥ ಆಗ್ತಾ ಹೋಗ್ಬೇಕು, ಅದೆಲ್ಲ ವಿಷಯಗಳ ಗೊತ್ತಾಗ್ತಾ ಹೋಗ್ಬೇಕು. ಇನ್ನು ಅಂತರ್ಮುಖತೆ, ಒಳಮುಖತೆ, ಒಳಗಡೆ ಸೇರ್ಕೊಳ್ಳುವಂತಹ ಒಂದು ಇದು ಬರಬೇಕು, ಪ್ರವೃತ್ತಿ. ಪರಮೇಶ್ವರನಲ್ಲಿ, ಭಗವಂತನಲ್ಲಿ ಸಹಜವಾದ ಪ್ರೇಮ, ಆತ್ಮನಾಗಿರ್ತಕ್ಕಂಥ ಭಗವಂತ ಪ್ರೇಮ ಬರಬೇಕು. ಇದೆಲ್ಲ ಕರ್ಮಯೋಗದಿಂದ ಚಿತ್ತಶುದ್ಧಿ ಆಗಿದೆಯೇನೋ ಗುರುತು. ಎಲ್ಲಿವರೆಗೆ ಮಾಡ್ಬೇಕು ಅಂತಂದ್ರೆ, ಇವು ಆತ್ಮಚಿಂತನೆ ಬಿಟ್ಟು ಬೇರೆ ಮಾಡೋಕ್ಕೆ ಮನಸ್ಸು ಬರಲ್ವಲ್ಲ, ವಿಕ್ಷೇಪ ಅನ್ಸುತ್ತಲ್ಲ, ಸದಾ ಆತ್ಮಚಿಂತನೆಯಲ್ಲೇ ಇರ್ತೀವಿ ಅಂದ್ರೆ ಕರ್ಮಯೋಗ ಬಿಟ್ಬಿಡ್ಬೇಕು. ಅದು ಕರ್ಮಯೋಗವೂ ವಿಕ್ಷೇಪ ಬಿಡುತ್ತೆ. ಯಾರಿಗೆ? ಧ್ಯಾನಯೋಗ ಮಾಡಕ್ ಹೊರಟವನಿಗೆ. ಕರ್ಮಾನುಷ್ಠಾನವು ಕ್ಲೇಶ ವಿಕ್ಷೇಪ ಅನಿಸ್ತು ಅಂತ ಆದ್ರೆ ಬಿಟ್ಟು ಅದನ್ನ
ಆತ್ಮಚಿಂತನೆ ಆತ್ಮ ವಿಚಾರದಲ್ಲಿ ಮುಳುಗು. ಅವಾಗ ಧ್ಯಾನ ಯೋಗಕ್ಕೆ ಅರ್ಹನಾದ ಅಂತ. ಆ ಧ್ಯಾನ ಯೋಗದಲ್ಲೂ ಹೆಚ್ಚೆಚ್ಚಾಗಿ ಮಾಡ್ತಾ 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 ಎಷ್ಟೆಷ್ಟರ ಮಟ್ಟಿಗೆ ಗೊತ್ತಾ, ಒಂದೊಂದ್ ದಿವಸ ಉಪವಾಸ ಇದ್ದವ್ರು ಗೊತ್ತೇ ಆಗಲ್ಲ, ಇವತ್ತು ಭಿಕ್ಷೆ ಮಾಡಿಲ್ಲ ಅಂತ ಅವ್ರು ಗೊತ್ತಾಗಲ್ಲ, ಅಷ್ಟರ ಮಟ್ಟಿಗೆ ಆಗ್ಬಿಟ್ಟಿರ್ತಾರೆ. ನಾವು ತೀರಾ ಚುರುಕ್ ಇರುತ್ತೆ, ಹೊಟ್ಟೆ ಹಸಿವಾಗ್ತಾ ಇದೆ ಅಂದ್ರೆ ಯಾಕೋ ತುಂಬಾ ಹಸಿವಾಗ್ತಾ ಇದೆ ಅಂತ ಎದ್ದು ಹೋಗ್ತಾನೆ, ಭಿಕ್ಷೆ ತಗೊಂಡ್ಬರ್ತಾನೆ, ತಿಂತಾನೆ. ತಿಂದದ್ದೇ ತಲ್ಲ ಅಂದ್ರೆ ದೇಹಕ್ಕೇನೋ ಒಂದು ಆಯಾಸ ಆದಾಗ ಪರಿಹಾರ ಮಾಡ್ಕೊತಾನೆ, ನಿದ್ದೆ ಬಂದಿದ್ದೆ. ಆದರೆ ಫ್ರೀಯಾಗಿ ಟೈಮಿನಲ್ಲಿ ಯಾವಾಗ್ಲೂ ಆತ್ಮಚಿಂತನೆ, ಆತ್ಮವಿಚಾರ, ಆತ್ಮಾನುಸಂಧಾನ, ಇದನ್ನೇ ಪ್ರಕ್ರಿಯೆಯನ್ನು ಚಿಂತೆ ಮಾಡ್ತಾನೇ ಇರ್ತಾನೆ. ಯಾರು ಅಂತ ಇವರು ರಮಣ ಮಹರ್ಷಿಗಳು ಒಂದು ಮಾತು ಹೇಳಿದ್ದಾರೆ, ಯಾವಾಗಲೂ ನಾನು ಯಾರು ಒಂದು ಪ್ರಶ್ನೆ ಹಾಕೊಳ್ತಾ ನಿಮ್ಮ ಮನಸ್ಸಿಗೆ ಅಂತ ಹೇಳಿದ್ದಾರೆ. ಯಾವಾಗಲೂ ಹಾಕೊಳ್ಳಿ, ಬಿಡ್ಬಿಡಿ, ನಿಮ್ಮ ಉತ್ಸಾಹ ಸಿಗಲಿ ಬಿಡ್ಲಿ. ಪ್ರಶ್ನೆ ಮನಸ್ಸು ಮೇಲೆ ನಾನು ಯಾರೇ, ನಾನು ಹೇಗಿದ್ದೀನಿ, ನಾನು ಯಾವ್ದು ನಾನು ಅಂದ್ಕೋತಾ ಇದ್ದೀನಿ, ಇದು ಯಾಕೆ ನಾನಾದೆ, ಇದು ಹೇಗೆ ನಾನು ಆಗೋಕ್ ಸಾಧ್ಯನಾ, ಇದೊಂದು ಕಾಣ್ತಾ ಇದೆಯಲ್ಲ, ಇದು ನಾನು ಅಲ್ವಲ್ಲ, ಇದು ಹೇಗೆ ನಾನು ಅಂತ ಆಗ್ಬಿಡ್ತು ಅಂತ. ಇದೇ ರೀತಿ ನಾನು ಯಾರು, ನಾನು ಹೇಗಿದ್ದೀನಿ, ಯಾವ್ದನ್ನ ನಾನು ಇವಾಗ ಅನ್ಕೊಳ್ತಾ ಇದ್ದೀನಿ, ಅದು ಅನ್ಕೊಂಡದ್ದು ನಿಜವಾಗ ನಾನು ಆಗಿದ್ದೀನಾ, ಹಾಗಾದ್ರೆ ನಾನು ಆಗದೇ ಇದ್ದದ್ದಾಗಿರೋ ದೇಹಾದಿಗಳನ್ನು ನಾನು ಅನ್ಕೊಂಡಿದ್ದೀನಲ್ಲ, ಇದನ್ನ ಬಿಟ್ಕೊಳ್ಳೋದು ಹೇಗೆ, ಯಾವ ರೀತಿ ನಾನು ಅದನ್ನ ನಾನು ಅನುಸರಣೆ ಮಾಡ್ಕೋಬೇಕು. ಹೇಗೆ ಈ ಇರುವೆ ಸಾಲಿಂದ ಅಲ್ಲೆಲ್ಲೋ ಜಿರ್ಲೆ ಸತ್ ಬಿದ್ದಿದ್ದೋ, ಹಲಿ ಸತ್ ಬಿದ್ದಿದ್ದೋ ನಾವು ಹುಡುಕ್ತೀವೋ, ಹೀಗೆ ನಾನು ಅನ್ನುವ ಹರ್ಕೊಂಡ್ ಬಂದಿದ್ಯಲ್ಲ, ಇದನ್ನ ಅನುಸರಣೆ ಮಾಡ್ಕೊಂಡು ಒಳಗೆ ಸರ್ಕೊಂಡು ಹೋಗ್ಬೇಕಂತೆ. ದೇಹಕ್ಕೆ ನಾನು ಒಂದು ಎಲ್ಲಿಂದ ಬಂತು, ಇಂದ್ರಿಯಿಂದ ಬಂತು, ಇಂದ್ರಿಯಕ್ಕೆ ಎಲ್ಲಿಂದ ಬಂತು ನಾನು ಅನ್ನೋದು, ಮನಸ್ಸಿಂದ ಬಂತು, ಮನಸ್ಸಿಗೆ ಎಲ್ಲಿಂದ ಬಂತು ನಾನು ಅನ್ನೋದು, ಬುದ್ಧಿಗೆ ಹೀಗೆ ಹೀಗೆ ಸರಿತಾ ಹೋಗ್ಬೇಕಂತೆ. ಹೀಗೆ ಏಕಾತ್ಮ ಪ್ರತ್ಯಯ ಸಾರಂ ಅಂತ ಇದಕ್ಕೆ ಮಾಂಡುಕ್ಯದಲ್ಲಿ ಆತ್ಮ ಪ್ರತ್ಯಯ ಒಂದೇ ಸಾರ ಅಂದ್ರೆ ಪ್ರಮಾಣ ಅಂತ ಅರ್ಥ ಮಾಡಿದ್ದಾರೆ. ಆತ್ಮ ಪ್ರತ್ಯಯ ನಾನು ಅನ್ನುವಂತಹ ಪ್ರತ್ಯಯ ಇದೆಯಲ್ಲ, ಪ್ರತ್ಯಯ ಅಂದ್ರೆ ಅನಿಸಿಕೆ, ಒಂದು ಫೀಲಿಂಗು ಮನಸ್ಸಿನಲ್ಲಿ ವೃತ್ತಿ ಆಗ್ತಾ ಇದೆಯಲ್ಲ, ಅದನ್ನೇ ಒಂದು ಇದಾಗಿ ಇಟ್ಕೊಂಡು, ಊರ್ಗೋ ತರ ಇಟ್ಕೊಂಡು ನಾನು ಅನ್ನೋದು ಹೇಳ್ಕೊಂಡು, ಈ ನಾನು ಅನ್ನೋ ಅನಿಸಿಕೆ ಎಲ್ಲಿ ಇಲ್ಲ, ನಾನು ಅನ್ನೋ ಅನಿಸಿಕೆ ಇಲ್ಲದೆ ಇರ್ತಕ್ಕಂತಹ ಅನುಭವ ಯಾವುದಾಗಿದೆ, ಹೇಗಿದೆ, ಅದನ್ನು ಏನು ಅಂತ ಕರಿಬೇಕು. ಎಲ್ಲಿಯೋವರೆಗೂ ನಾನು ಪ್ರಾಣ ನಾನಾಗ್ತೀನಿ, ಮನಸ್ಸು ಬುದ್ಧಿ ಇಲ್ಲಿ ನಾನು ಮನಸ್ಸು ನಾನು ಬುದ್ಧಿ ಅನ್ನಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ ಅನ್ನುವಾಗ ಯೋಚನೆ ಮಾಡುವಾಗ ಮನಸ್ಸಾಗಿರ್ತಾನೆ, ತಿಳ್ಕೊಳ್ಳುವಾಗ ಬುದ್ಧಿ ಆಗಿರ್ತಾನೆ. ಆದ್ರೆ ನಿಜವಾಗಿಯೂ ಯೋಚನೆ ಮಾಡೋದು ತಿಳ್ಕೊಳ್ಳೋದು ಇವನ್ ಸ್ವಭಾವ ಅಲ್ಲ. ಯೋಚನೆ ಮಾಡೋದು ಬಿಟ್ಟಿರ್ತಾನೆ, ತಿಳ್ಕೊಳ್ಳೋದನ್ನು ಬಿಟ್ಟಿರ್ತಾನೆ, ಅದು ತಾನಿರ್ತಾನೆ. ಆವಾಗ ನಾನಿರಲ್ಲ. ಈ ಯೋಚನೆ ಅಂತಃಕರಣ ಸಂಬಂಧ ವಿದ್ಯೆ ಇದ್ದಾಗ ನಾನು ಅನ್ನೋದಿರಲ್ಲ, ಅದು ತಾನಿರ್ತಾನೆ. ನಾನು ಅನ್ನೋದನ್ನ ಬಿಟ್ಕೊಂಡ, ಅದಕ್ಕೆ ನಾನು ಅನ್ನೋದು ಅಹಮ್ಮು, ತಾನು ಅನ್ನೋದು ಆತ್ಮ. ಅಹಮ್ಮಿಗೂ ಆತ್ಮನಿಗೂ ವ್ಯತ್ಯಾಸ ಇದೆ. ನಾನಿಗೂ ತಾನಿಗೂ ಹೇಗೆ ವ್ಯತ್ಯಾಸ ಇದೆಯೋ, ಅಹಂ ಎಂಬುದಕ್ಕೂ ಆತ್ಮ ಅನ್ನೋದಕ್ಕೂ, ಆತ್ಮ ಅನ್ನೋದು ಇನ್ನು ವ್ಯಾಪಕ, ಇನ್ನು ಸೂಕ್ಷ್ಮ. ಅಹಂ ಅನ್ನೋದು ದೃಶ್ಯ, ಅಹಂ ಅನ್ನೋದು ವಿಕಾರ, ಅಹಂ ಅನ್ನೋದು ಸ್ಥೂಲ, ಅಹಂ ಅನ್ನೋದು ವಿಷಯ. ದೃಶ್ಯತ್ವ ಇದೆ, ಅದು ವಿಷಯತ್ವ ಇದೆ, ಸ್ಥೂಲತ್ವ ಇದೆ, ವಿಕ್ರಿಯಾತ್ವ ಇದೆ, ಪರಿಚ್ಛಿನ್ನತ್ವ ಇದೆ. ಅದೇ ತಾನಾಗಿರೋದ್ರಲ್ಲಿ ವಿಷಯ ಇದೆ, ತಾನು ಬಹಳ ಸೂಕ್ಷ್ಮ. ಅದೊಂದು ರೀತಿ ಇದು ಹುಡ್ಕೊಳ್ಳೋದು ಹೇಗೆ ಹಸುವಿನ ಹೆಜ್ಜೆ ಗುರುತಿಂದ ಹಸುವನ್ನು ಹುಡ್ಕೊಳ್ತಾರೋ ಅದೇನ ಅನುಬಿಂದಿ, ಹಾಗೆ ನಾನು ಅನ್ನುವ ಹೆಜ್ಜೆ ಗುರುತಿನಿಂದ ತಾನಾದ ರೂಪವನ್ನು ಹುಡ್ಕೊಂಡು ಹೋಗೋದು, ಹುಡ್ಕೊಂಡು ಹೋಗ್ತಾನೆ. ಅದನ್ನೇ ಯಾವಾಗ ಮಾಡ್ತಿರ್ತಾರಲ್ಲ ಅವನಿಗೆ ಧ್ಯಾನ ಯೋಗಿ ಅಂತ ಹೆಸರು. ಸರ್ವದಾ ನಾನೆಂಬುದರ ವಿಚಾರವನ್ನೇ ಹತ್ತಿಸಿಕೊಂಡು ನಾನಲ್ಲದ್ದನ್ನು ಬಿಟ್ಕೊಂಡು ತಾನಾಗಿ ಉಳಿದಕ್ಕಾಗಿ ನಿರಂತರ ಮಾಡುವ ಪ್ರಯತ್ನ ವಿಶೇಷವನ್ನುಳ್ಳ ಸಾಧಕನಿಗೆ ಹೆಸರು ಧ್ಯಾನ ಯೋಗಿ, ನಿಧಿಧ್ಯಾಸ ಮಾಡುವಾತನು ಅಂತ. ಬಹಳ ಮೇಲ್ಮಟ್ಟದ ಧ್ಯಾನಿಗೆ ಅವನು ಬಹಳ ಕಷ್ಟ. ನಿಮ್ಗೆ ಎಲ್ಲಿ ರುಚಿ ಇಲ್ವೋ ಅಲ್ಲಿ ಮಾಡೋಕ್ಕಾಗಲ್ಲ, ಎಲ್ಲಿ ಬೇಸರವಾಗುತ್ತೋ ಅಲ್ಲಿ ರುಚಿ ಇರಲ್ಲ. ಬೇಸರ ಆಯ್ತು ಅಂದ್ರೆ ನಿಂಗೆ ಮಾಡ್ತಾ ನಿಂಗೆ ಅಲ್ಲಿ ರುಚಿ ಇಲ್ಲ ಅಂತ ಅರ್ಥ. ಎಲ್ಲಿ ರುಚಿ ಇದೆಯೋ ಇಷ್ಟ ಇದೆಯೋ ಅಲ್ಲಿ ಬೇಸರ ಆಗಲ್ಲ. ನಿಮ್ ಮಗ ಬಂದ ಅಂತ ತಿಳ್ಕೊಳ್ಳಿ, ನಿಮ್ ಮಗನ ಜೊತೆಲೋ ನಿಮ್ಮ ಮೊಮ್ಮಗನ ಜೊತೆಲೋ ನಿಮ್ ಮಗು ಜೊತೆಲೋ ನಿಮ್ ಬೇಜಾರಾಗಲ್ಲ. ನಮ್ಮ ಮಗು ಎಷ್ಟೊತ್ತಿದ್ದ ಯಾಕೆಲೋ ತನ್ನತನ ಇದೆಯಲ್ಲ, ತನ್ನತನ ಎಲ್ಲಿ ಬರುತ್ತೋ ಅಲ್ಲಿ ಬೇಜಾರಲ್ಲ, ಪರೋಕ್ಷತ್ವ ಎಲ್ಲಿ ಬರುತ್ತೋ ಅಲ್ಲಿ ಬೇಜಾರಾಗತ್ತೆ. ಪರಮಾತ್ಮನ ಪರೋಕ್ಷವಾಗಿ ನಾವು ಎಷ್ಟೊತ್ತು ಧ್ಯಾನ ಮಾಡಿದ್ರೂ ಅದು ನಿಲ್ಲಲ್ಲ, ಹೋಗ್ಬಿಡತ್ತೆ. ತಾನೂ ತಗೊಂಡು ತಾನಾದ ರೂಪದಿಂದ ಅದನ್ನ ನಾವು ಅನುಭವಿಸ್ತಾ ವಿಚಾರ ಮಾಡ್ತಾ ಇದ್ರೆ ಎಷ್ಟೊತ್ತು ವಿಚಾರ ಮಾಡಿದ್ರು ಅದು ಬೇಜಾರಾಗಲ್ಲ, ಅದು ಇದಾಗಲ್ಲ. ಪ್ರೇಮಕ್ಕೆ ಕೇಂದ್ರ ತಾನೇ, ನಾನು ಅನ್ನೋದು ವ್ಯವಹಾರದಲ್ಲಿ, ಆದ್ರೆ ನಾನಿಗೂ ತಾನು.
ನಾನ್ ಸಹಜ ಎಲ್ಲವೂ ಸಕ್ಕರೆ ಹಾಕಿ ಸಿಹಿ ಆಗತ್ತಲ್ಲ, ಸಕ್ಕರೆ ಏನು ಹಾಕಿ ಸಿಹಿ ಆಗಿಲ್ಲ. ಹಾಗೆ ನಾನು ಅನ್ನೋದು ಏನು ಹಾಕಿ, ನಾನು ಅನ್ನೋದೇ ವ್ಯವಹಾರದಲ್ಲಿ ಬಹಳ ಪ್ರಿಯ. ಆ ನಾನು ಯಾವ್ಯಾವ್ದು ತಾಕತ್ತೋ ಅದೆಲ್ಲ ಪ್ರಿಯ ಆಗುತ್ತೆ. ನನ್ ಮನೆ, ನನ್ ಮಕ್ಕಳು, ನನ್ ಗಂಡ, ನನ್ನ ಹೆಂಡತಿ, ನನ್ ಮೊಮ್ಮಗ, ಅಥವಾ ನನ್ನ ಊರು, ನನ್ ಜನ ಅಂತ ಆ ನಾನು ಅನ್ನೋದು ಹೇಳ್ಕೊಂಡೆಲ್ಲ ಪ್ರಿಯ ಆಗುತ್ತೆ. ಇದೇ ಗುರುತು. ಓಹೋ, ನಾನು ಅನ್ನೋದು ಸಹಜವಾಗಿ ಪ್ರಿಯವಾಗಿರೋದ್ರಿಂದ ನಾನು ಎಂಬುದಕ್ಕೂ ತಡಿಕೆ ಅಂತಿರುವ ತಾನಾದ ಅನುಭವ ವಿಚಾರವನ್ನು ಸರ್ವದಾ ಚಿಂತನೆ ಅನುಸಂಧಾನ ಮಾಡ್ತಾ 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 ತಾನಲ್ಲದನ್ನ ನಾನಾದನ್ನು ಬಿಟ್ಕೊಂಡು ಹೋಗ್ತಾನೆ. ನಿದ್ದೆಯಲ್ಲಿ ಇದ್ದಾಗ ಇದ್ಬಿಡ್ತಾನೆ, ಎಚ್ಚರದಲ್ಲೇ ಎಚ್ಚರಾಗಿದ್ದಾನೆ, ನಿದ್ದೆ ಅಲ್ಲ. ಆದ್ರೆ ಎಚ್ಚರದಂತೆ ದೇಹದ ಅಭಿಮಾನವೂ ಇಲ್ಲ, ನಿದ್ದೆಯಂತೆ ಇದ್ದಾನೆ. ಇರೋ ಸ್ಟೇಟ್ ಸ್ಥಿತಿ ನಿದ್ದೆಯಂತೆ, ಅದೇ ನಿದ್ರೆ ಅಲ್ಲ. ಪೂರ್ತಿ ಅನಾತ್ಮ ಸಂಬಂಧ ಕಳ್ಸ್ಕೊಂಡ್ಬಿಟ್ಟಿದ್ದಾನೆ. ಬಹಳ ಮೇಲ್ಮಟ್ಟ. ಆ ರೀತಿ ಹೋಗ್ಬೇಕು. ಅದು ಹೋಗ್ಬೇಕಾದ್ರೆ ಕರೆದಿದ್ರೆ ವೈರಾಗ್ಯ ಹೊಟ್ಕೋಬೇಕು. ಪ್ರಾಪಂಚಿಕ ಸೆಳೆತ ಇದ್ರೆ ಆ ಸಿನಿಮಾ ನೋಡ್ಬೇಕು, ಹೋಟ್ಲಿಗೆ ಹೋಗ್ಬೇಕು, ಅಥವಾ ಇನ್ನೇನೋ ಟಿವಿ ನೋಡ್ಬೇಕು, ಮೊಬೈಲ್ ನೋಡ್ಬೇಕು, ಭೋಗಕ್ಕೆ ಆಸಕ್ತಿ ಇದ್ರೆ ತಿಪ್ಪಲಾಗ ಧ್ಯಾನ ಮಾಡಕ್ಕಾಗಲ್ಲ. ನಿಂಗೆಲ್ಲ ದುಃಖ ಅಂತ ಗೊತ್ತಾಗುತ್ತೋ ಅಲ್ಲಿ ಮನಸ್ಸು ಹೋಗಲ್ಲ. ಗೊತ್ತಾ, ನಿನ್ನನ್ನು ಬೈತಾರೆ, ನಿನ್ನನ್ನು ಹೊಡಿತಾರೆ, ನಿನಗಲ್ಲಿ ತೊಂದರೆ ಆಗುತ್ತೆ ಅಂದ್ರೆ ಮಹಾಯ ಅಲ್ಲಿ ಹೋಗಲ್ಲ ಅಂತಾರೆ. ಹಾಗೆ ಈ ಭೋಗದಲ್ಲಿ ನಿನಗೆ ದುಃಖವಾಗುತ್ತೆ, ಹಾಳ ಹೋಗ್ತೀಯ, ಕೆಟ್ಕೊಂಡು ಹೋಗ್ತೀಯ ಅಂತೇಳಿ ಮನಸ್ಸಿಗೆ ಚೆನ್ನಾಗಿ ಉಪದೇಶ ಮಾಡಿ ಸಮಸ್ತ ಭೋಗದಲ್ಲೂ ದೋಷ ತೋರಿಸ್ಬೇಕು. ಸರ್ವಂ ದುಃಖ ಮನುಸ್ಮೃತ್ಯ ಕಾಮಭೋಗಾನ್ ನಿವರ್ತಯೇ. ಕಾಮಭೋಗದಲ್ಲಿ ದುಃಖವನ್ನು ಕಾಣ್ಬೇಕಂತೆ. ಹಾಗೆ ಭಗವಂತ ಜನ್ಮ ಮೃತ್ಯು ಜಲ ವ್ಯಾಧಿ ದುಃಖ ದೋಷಾನ ದರ್ಶನ ಹಾಗೆ ಸಮಸ್ತ ಭೋಗದಲ್ಲೂ ದುಃಖದ ಕಾಣ್ಬೇಕು. ಅಲ್ಲಿ ಅದರಲ್ಲಿರ್ತಕ್ಕಂಥ ಅನಿತ್ಯತ್ವ, ಅದರಲ್ಲಿರ್ತಕ್ಕಂಥ ಸಾತಿಶಯತ್ವ, ಅದಕ್ಕೆ ಹೆಚ್ಚಿರೋದು ವಿಕ್ರಿಯಾವತ್ವ, ಅದೆಲ್ಲ ನಿಮಗೆ ತೊಂದರೆ ಕೊಡೋದು. ಆಮೇಲೆ ಕುಸಂಸ್ಕಾರ ಕೊಟ್ಟು ಹೋಗುತ್ತೆ. ಸಿನಿಮಾ ನೋಡಿದೆ, ಇದು ಮಾಡಿದೆ ಅಂತಂದ್ರೆ ಕುಸಂಸ್ಕಾರ ಕೊಟ್ಟು ಹೋಗುತ್ತೆ, ನಿನ್ನ ಕೆಡಿಸುತ್ತೆ. ಅದು ಗೊತ್ತೇ ಆಗೋಲ್ಲ. ಅನುಭವಿಸುವಾಗ, ವಿಷಯವನ್ನು ಅನುಭವಿಸುವಾಗ ನಂಗೆ ಅದು ಕೆಟ್ಟ ಸಂಸ್ಕಾರ ಕೊಡುತ್ತೆ, ಹಾಳು ಮಾಡುತ್ತೆ ನಮಗೆ ಅನ್ಸೋದೇ ಇಲ್ಲ. ಆವಾಗ ಆಮೇಲೆ ಅಯ್ಯೋ ನಾನು ಸುಮ್ಮನೆ ಮಾಡ್ಬಾರ್ದಾಯ್ತು, ನಾವು ಹೋಗ್ಬಾರ್ದಾಯ್ತು, ನಾನು ತಿನ್ಬಾರ್ದಾಯ್ತು, ನಾನು ನೋಡ್ಬಾರ್ದಾಯ್ತು, ನಾನು ಕೇಳ್ಬಾರ್ದು. ಆಮೇಲೆ ಅಂತಾನೆ ಬಹಳ ಕಷ್ಟ ಅದು. ಅದಕ್ಕೆ ಹೃದಯದಲ್ಲಿ ವೈರಾಗ್ಯ ಚೆನ್ನಾಗಿ ಊರ್ಬೇಕು. ಚೆನ್ನಾಗಿ ವೈರಾಗ್ಯ ಊರ್ಬೇಕಾದ್ರೆ ನಿತ್ಯ ಕರ್ಮದಿಂದ ತೊಳಿಬೇಕು. ಪಾತ್ರೆಲಿರ್ತಕ್ಕಂಥ ಈ ಸಾರಿಂದು ಹುಳಿದು ಇದು ಅಂಟ್ಕೊಂಡಿರುತ್ತಲ್ಲ, ಜಿಡ್ಡಾಗಲಿ ಆ ಬೇಳೆದು ಇದೆಲ್ಲ ಅಂಟ್ಕೊಂಡಿರುತ್ತಲ್ಲ, ಅದನ್ನ ಹೇಗೆ ಸಬೀನ ಹಾಕಿ ಜುಂಗ್ ಹಾಕಿ ಚೆನ್ನಾಗಿ ಉಜ್ಜಿ ಪಳ 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 ಹೊಳೆಯುವ ಹಾಗೆ ಪಾತ್ರೆ ತೊಳಿತೀವೋ ಹಾಗೆ ನಿತ್ಯ ಕರ್ಮದಿಂದ ಅಂತ ಕರ್ಮ ತೊಳಿಬೇಕಂತೆ. ನೀರು ತೊಳಕಾಗಲ್ಲ. ಇപ്പൊ ಪಾತ್ರೆ ಆದ್ರೆ ನೀರ್ ಹಾಕಿ ತೊಳಿತೀರಾ, ಮೈ ಮೇಲೆ ಇದ್ದದ್ದನ್ನು ಸೊಪ್ಪು ನೀರು ಹಾಕಿ ತೊಳೆದು ಬಿಡ್ತೀರಾ. ಮನಸ್ಸನ್ನು ತೊಳೆಯೋದಕ್ಕೆ ನಿತ್ಯ ಕರ್ಮವೇ ಬೇಕು, ಕರ್ಮಯೋಗವೇ ಬೇಕು. ಇನ್ಯಾವುದರಿಂದ ಮನಸ್ಸನ್ನು ತೊಳೆಯೋಕ್ಕಾಗೋದೇ ಇಲ್ಲ. ಭಗವಂತನ ಪ್ರೇಮ ಇಟ್ಕೊಂಡು ಭಗವಂತನ ಆರಾಧನೆ ಮಾಡುತ್ತಾ ಯಾವ ಐಹಿಕ ಆಮುಷ್ಮಿಕ ಫಲವನ್ನು ಅಪೇಕ್ಷಿಸಿಕೊಳ್ಳದೆ ಈಶ್ವರಾಯ ಭೃತ್ಯವತ್ ಕರ್ಮಾಣಿ ಕರೋಮಿ ಅಂತ ಜೀತಾಳು ಹೇಗೆ ಹೇಳ್ತಾ ತನ್ನ ಒಪ್ಪಿಸ್ಕೊಳ್ತಾರ ಯಜಮಾನಿಗೆ, ತನ್ನನ್ನು ಪರಮಾತ್ಮನ ಒಪ್ಪಿಸ್ಕೊಂಡು ನಾನು ಆತನ ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ತ್ಯ ಭೃತ್ಯ ಇತಿ ಮಾಂ ಸ್ಮರಲೋಕನಾಥ ಅಂತ ಮುಕುಂದ ಮಾನದಲ್ಲಿ, ಸ್ವಾಮಿ ನನ್ನನ್ನು ನಿನ್ನ ಸೇವಕ, ನಿನ್ನ ಆಳು, ನಿನ್ನ ದಾಸ ಅಂತ ನನ್ನ ಸ್ವೀಕಾರ ಮಾಡು, ನನಗೆ ಆಜ್ಞೆ ಕೊಡು, ನನ್ನ ಕೈಂಕರ್ಯ ಮಾಡ್ಕೊಂಡು ರೆಡಿಯಾಗಿದ್ದೀನಿ, ನನ್ನ ಹತ್ರ ಚೆನ್ನಾಗಿ ಸೇವೆ ಮಾಡಿಸ್ಕೊ, ಹೆಚ್ಚೆಚ್ಚಾಗಿ ಮಾಡಿಸ್ಕೊ ಅಂತೇಳಿ ಭಗವಂತನ ಹತ್ರ ಕೇಳ್ಕೊತಾ ಇದ್ರು. ಚೆನ್ನಾಗಿ ನನ್ನ ಹತ್ರ ಸೇವೆ ಮಾಡು, ನಾನು ಇಷ್ಟಪಟ್ಟೆ ಮಾಡ್ತೀನಿ ನಿನ್ನ ಸೇವೆನೇ, ನೀನು ನನ್ನ ಸ್ವಾಮಿ, ನೀನು ನನ್ನ ಆರಾಧ್ಯ ದೇವ ಗುರು ಅಂತ. ಹೀಗೆ ಮಾಡ್ತಾ ಮಾಡ್ತಾ ಆ ಚಿಕ್ಕ ಮಗು ಇನ್ನು ಈಜ್ತಾ ಇರುತ್ತಲ್ಲ, ಈಜ್ತಾ ಇರೋ ಮಗು ನೀವು ದಿನ ಎತ್ಕೊಂಡು ತಿರುಗಾಡ್ತಾ ಇದ್ದು ಅಲ್ಲಿ ಮಗು ಹೊತ್ತು ನಿಂಗೆ ಅವನು 2 ಮಾರ್ಕ್ ದೂರ ನಿಂತ್ಕೊಂಡ್ರೆ ಅದು ಈಜ್ಕೊಂಡು ನಿಮ್ ಕಾಲ ಹತ್ತಕ್ಕೆ ಬರುತ್ತೆ. ನಿಮ್ ಕಾಲ ಹತ್ತಕ್ಕೆ ಬಂದು ಕಾಲದ ಬಿಟ್ಟು ಆದ್ರೂ ಎತ್ಕೋದೇ ಇದೆ, ಅಳತ್ತೆ ಅದು. ಎತ್ಕೋದು ನೀವು ಎತ್ಕೊಂಡ್ಕೊಂಡೆ ಸಮಾಧಾನ ಅದಕ್ಕೆ. ಹಾಗೆ ನಾವು ಭಗವಂತನ ಪಾದಕ್ಕೆ ಹೋಗಿ ಭಗವಂತನ ಅಳ್ತಾ ಕೂತ್ಕೊಂಡು ನೀನು ನನ್ನ ಎತ್ಕೋ, ನನ್ನ ಉದ್ದಾಡು, ನನ್ನ ಉದ್ಧಾರ ಮಾಡು ಅಂತ ಹೇಳಿ ಆ ಚಿಕ್ಕ ಮಗು ತನ್ನ ಅಳುವಿಕೆಯಿಂದ, ಹೀಗೆ ಬಾಲಾನಾಂ ರೋದನಂ ಬಲಬಲ, ತನ್ನ ಅಳುವಿಕೆಯಿಂದ ತನ್ನ ಇಷ್ಟಾರ್ಥ ಸಾಧಿಸ್ಕೋ ಹಾಗೇನೆ ಆ ಪರಮೇಶ್ವರನ ಹತ್ರ ತನ್ನ ಆರ್ತತೆಯನ್ನು ವ್ಯಕ್ತಪಡಿಸಿ, ತನ್ನ ದುಃಖವನ್ನು ವ್ಯಕ್ತಪಡಿಸಿ, ತನ್ನ ಒಪ್ಪಿಸ್ಕೊಳ್ಳೋದ್ರ ಮೂಲಕ ಭಗವಂತನ ಹತ್ರ ನಾವು ಅನುಗ್ರಹ ತಗೋಬೇಕು, ಅವನ ಪ್ರೇಮಕ್ಕೆ ಪಾತ್ರರಾಗಬೇಕು ವಿಷಯ. ಹಾಗೆ ಮಾಡ್ತಾ ಮಾಡ್ತಾ ಇದ್ರೆ ಹೃದಯದಿಂದ ವೈರಾಗ್ಯ ಚೆನ್ನಾಗಿ ಊರ್ಕೊಳ್ಳುತ್ತೆ. ವೈರಾಗ್ಯ ಹುಟ್ಕೊಂಡು ಅಂದ್ರೆ 50% ಗೆದ್ದಾಗೆ ಅವನು. ಬಹಳ ಕಷ್ಟ. ಎಂಥವ್ರಿಗೆ ಅಯ್ಯೋ ನಮ್ಮ ಸ್ವಾಮಿಗಳ ಒಂದು ಕಥೆ ಹೇಳ್ತಿದ್ದಂತೆ.
ಕೃಷ್ಣಸ್ವಾಮಿಯವರು ಸ್ವಾಮಿಗಳು ಇಬ್ರು, ಒಬ್ಬ ಕೃಷ್ಣಸ್ವಾಮಿಯವರ ಸ್ನೇಹಿತರವರು, ಅವ್ರಿಗೆ 2-3 ಮದುವೆ ಆಗ್ಬಿಟ್ಟು ಆ ಹೆಂಡತಿ ಸತ್ತೋಗ್ಬಿಟ್ಟು 56-58 ವರ್ಷಕ್ಕೆ ಬೇಜಾರಾಗ್ಬಿಟ್ಟು ಸನ್ಯಾಸ ಮಾಡ್ಬಿಟ್ಟು. ಸನ್ಯಾಸ ಮಾಡ್ಕೊಳ್ಳಿ ಸುಬ್ರಾಯರೇ ಬನ್ನಿ ನಿಮ್ಗೊಂದು ತಮಾಷೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ್ರು, ಮಾತಾಡ್ಸಿದ್ರು, ಹಣ್ಣಿಟ್ರು, ಇಬ್ರು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ್ಮೇಲೆ ಆದ್ರೂ ಆಸರ ಪಟ್ಟು ಬಿಟ್ರಿ, ಬಹಳ ದುಡುಕ್ ಬಿಟ್ರಿ ನೀವು, ಇನ್ನೊಂದ್ 2 ವರ್ಷ ನೋಡ್ಬೋದಾಗಿತ್ತು, ಕಾಯ್ಬೋದಾಗಿತ್ತು ಅಂತ ಕೃಷ್ಣಸ್ವಾಮಿ ಅಂದ್ರು. ಅಂದ್ರೆ ಮತ್ ಕೊಡ್ತಿದ್ರು ಅಂತೀರಾ, ಮತ್ತೆ ಯಾರಾದ್ರು ಹೆಣ್ ಕೊಡ್ತಿದ್ರು ಅಂತ ಅನ್ಕೊಂಡೆ. ಅಲ್ಲ ಹೇಳಿ ಅಂತ ಕೃಷ್ಣಸ್ವಾಮಿ ಕೇಳಿ ಒಂದು ಸನ್ಯಾಸ ಮಾಡೋದಿಲ್ಲ ಮತ್ ಕೊಡ್ತಿದ್ರು ಅಂತಂದ್ರೆ ಎಷ್ಟು ಅದು ಹೃದಯಕ್ಕೆ ಊರ್ಕೊಂಡಿದ್ದೀರ, ಅದು ಕೆಟ್ಟ ಆಸೆ. ಮತ್ ಕೊಡ್ತಿದ್ರು ಅಂತೀರಾ ನೀವು, ನಾನು ಆತ ಪಟ್ಬಿಟ್ಟೆ ಅಂತಿದ್ದೀರಾ ಅಂತ. ಇವು ಬಹಳ ಕಷ್ಟಗಳು. ಅದು ಸಾಮಾನ್ಯನ ಹಿಂದೂ ಆಳ ಗೋಹಿತ ಇದ್ದದು. ಯಜ್ಞಪ್ಪನಿಗೆ ಏನು ಮಾಡ್ಲಿಲ್ಲ ಅಂತ ಮಹಾಮಹೋಪಾಧ್ಯಾಯರು, ಮೀಮಾಂಸಾ ಕಂಠೀರವರು, ನಮ್ ಸ್ವಾಮಿಗಳು ವೇದಾಂತ ಪಾಠ ಹೇಳಿದವರು, ಆ ವಿರೂಪಾಕ್ಷಾಸು ಸನ್ಯಾಸ ಮಾಡಿ ಕೊನೆಗಾಲದಲ್ಲಿ ಮಹಾರಾಜರು ಹೋಗಿ ಶಾಸ್ತ್ರಿಗಳ ಮನಸ್ಸಲ್ಲಿ ಏನಾದ್ರು ಇದ್ದೆ ಗುರುಗಳ ಮನಸ್ಸಲ್ಲಿ ಆ ಕೊನೆಗಾಲ ಈಡೇರಿಸ್ತೀನಿ. ಅವ್ರಿಗೇನಿತ್ತು, ಏನೋ ಗುರುಗಳು ಒಂದು ವೇದ ಪಾಠಶಾಲೆಗೆ ಅಥವಾ ಸಂಸ್ಕೃತ ಪಾಠಶಾಲೆಗೆ ಸಂಸ್ಕೃತವನ್ನು ಬೆಳೆಸಿರಿ, ವೇದವನ್ನು ಬೆಳೆಸಿರಿ, ಧರ್ಮವನ್ನು ಬೆಳೆಸಿರಿ ಅಂತ ಹೇಳ್ತಾರೆ. ಗುರುಗಳ ಮನಸ್ಸಲ್ಲಿ ಅದಿದೆ, ಅದನ್ನ ಕೇಳ್ಕೊಂಡು ಅದಂತೆ ಮಾಡೋಣ ಅಂತ ಮಹಾರಾಜ ಹೋದ್ರೆ 3 ಸಲ ನಾನು ಯಜ್ಞಪ್ಪನಿಗೆ ಏನು ಮಾಡ್ಲಿಲ್ಲ, ಯಜ್ಞಪ್ಪನ ಅವ್ರ ಮಗ, ನಾನು ಅವ್ನಿಗೆ ಏನು ಮಾಡ್ಲಿಲ್ಲ ಅಂತ ಮಧ್ಯಾಹ್ನ ಹೇಳಿದಾಗ ಹೇಳಿದ್ರು ಮಹಾರಾಜರು, ನಾನು ನೋಡ್ಕೊತೀನಿ ಬಿಡಿ ಶಾಸ್ತ್ರಿ ಗುರುಗಳೇ, ನಿಮ್ ಮಗನಿಗೆ ಏನ್ ಬೇಕು 40 ವರ್ಷದ ಸೈಟ್ ಕೊಟ್ರು, ಮನೆ ಕಟ್ಕೊಟ್ರು. ಗುರುಳ ಮಗ ಅಂತ ಹೇಳ್ಬಿಟ್ಟು ಮಹಾರಾಜರು 40 ವರ್ಷ ಮನೆ ಕಟ್ಕೊಟ್ರು ಮಾಡಿ. ಇನ್ನೇನಾದ್ರು ಹೇಳಿದ್ರು ಏನಂತ 3 ಸಲ ಅದೇ ಹೇಳಿದ್ರು. ಅಪ್ಪ ಮಹಾರಾಜರು ಕೂಡ ಬಹಳ ಆಳ, ಈ ಬಹಳ ವಿಷಯವಾಸನೆ ಭಾರಿ ಜೋರು ಎದ್ದೋಗ್ಬಿಟ್ರಂತೆ. ಶಾಸ್ತ್ರಿಗಳು ಅಂತ ಘನ ಪಂಡಿತನು ಬಿಡ್ಲಿಲ್ಲ ಇದು ಆಸೆಯಿಂದ. ಕಷ್ಟ. ತಸ್ಮಾತ್ ಸೋತ್ಯಷ್ಟ ಬಸ್ತಷ್ಟ ಅಪಸಂಬ ಹೇಳ್ದಲ್ಲಪ್ಪ. ಅಯ್ಯೋ ಎಲ್ಲಕ್ಕಿಂತ ಕಷ್ಟ ಅಮ್ಮ ಈ ಕಾಮನ್ ಗೆಲ್ಲೋದು ಕರ್ಮ. ಈ ಕಾಮನ್ ಗೆಲ್ಲೋದು, ಆಸೆಯನ್ನು ಗೆಲ್ಲೋದು ಇದೆಯಲ್ಲ ಜೀವನದಲ್ಲಿ, ಅದಕ್ಕಿಂತ ದೊಡ್ಡ ಸಾಧನೆ ಏನ್ ಬೇಕಾದ್ರೂ ಗೆಲ್ಲಬಹುದು. ಎಷ್ಟು ಪರೀಕ್ಷೆ ರ್ಯಾಂಕ್ ಬರ್ಬೋದು, ವೇದನೆಲ್ಲ ಕಂಠಸ್ಥ ಮಾಡ್ಕೋಬಹುದು, ಇಡೀ ವ್ಯಾಕರಣ ಹದ್ಗತ ಮಾಡ್ಬೋದು, ಎಲ್ಲವನ್ನೂ ಕಲ್ತ್ಕೋಬಹುದು. ಕಾಮನ್ ಗೆಲ್ಲೋದು ಮಾತ್ರ ಭಾರಿದೆ ಬರುತ್ತೆ. ಅದಕ್ಕೆ ನಿಜವಾಗೂ ಅಂಥ ಪರಮೇಶ್ವರ ಪಟ್ಟು ಹೊರಡೋದ ಅಂತ ಹೇಳ್ತಾನೆ ಕವಿ. ಗೆದ್ದೆ ಅದೇ ನನ್ನ ಪರಮೇಶ್ವರ. ಅವರು ಸಪ್ತಋಷಿಗಳು ಬಂದ್ಬಿಟ್ಟು ಸದ್ಯ ನಾವು ಮದುವೆ ಆಗಿದ್ದು ತಪ್ಪಾಗ್ಲಿಲ್ಲ ಅಂತ ಹೇಳಿ ಯಾವಾಗ ಹೋದ್ರು ನಾವು ಕಚ್ಚೆ ಪಚ್ಚೆ ನಿಂತ್ಕೊಳ್ಳೋದು, ಅವ್ರು ಮುಂಡು ನಿಂತ್ಕೊತಿದ್ದ, ಹಿಂಗೆ ನಿಂತ್ಕೊಳ್ಳೋದು, ಸಂಕೋಚ ಆಗ್ತಿತ್ತು, ನಾಚಿಕೆ ಆಗ್ತಿತ್ತು ಸಪ್ತಋಷಿಗಳಿಗೆ. ಮಂಡು ಸುತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ಕಷಾಯ ಕುತ್ಕೊಂಡಿದ್ದಾನೆ, ನಾವೆಲ್ಲ ಕಚ್ಚೆ ಪಚ್ಚೆ ಹೋಗ್ತೀವಲ್ಲ ಅಂತ. ಯಾವಾಗ ಪರಮೇಶ್ವರನೇ ಮದುವೆ ಆಗ್ಬೇಕು ಅನ್ನೋ ಬಯಕೆಯನ್ನ ವ್ಯಕ್ತಪಡಿಸಿದನೋ ಸಪ್ತಋಷಿಗಳ ಮುಂದೆ, ಸದ್ಯ ನಾವು ಮದುವೆ ಆಗಿದ್ದೇನೋ, ಇಲ್ಲ ಕಣ ಸದ್ಯ ನಾ ಗೆದ್ದಿ ಅಂತ ಸಮಾಧಾನ ಪಟ್ಕೊಂಡ್ರು ಅಂತ. ಬಾಬಾ 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 ಬಹಳ ಕಷ್ಟಗಳು. ಅವ್ರು ಹೇಳ್ತಾರೆ, ಈದ್ರಿಗೆ ವೈರಾಗ್ಯ ಉತ್ಪದ್ಯತೆ ಇದೀ ಉಚ್ಯತೆ. ಚೆನ್ನಾಗಿ ಕರ್ಮಯೋಗ ಮಾಡುವಂತಹ ಸಾಧಕರಿಗೆ ಯಾವ ತರಹದ್ದಾದ ವೈರಾಗ್ಯ ಹುಟ್ಕೊಳುತ್ತೆ. ವೈರಾಗ್ಯದಲ್ಲೂ ಟೈಪ್ ಇದೆ, ಅನೇಕ ತರಹ ಇದೆ. ಯಾವ ತರಹದ್ದಾದ ವೈರಾಗ್ಯ ಹುಟ್ಕೊಳ್ತಾ ಬಂದು ಮನುಷ್ಯರಿಗೆ ಅಭಾವ ವೈರಾಗ್ಯ ಬಂದ್ಬಿಡುತ್ತೆ, ವಿಕಾಸಿಲ್ಲ ಅಂತ. ಆಮೇಲೆ ಅಭಾವ, ಆಮೇಲೆ ಇನ್ಯಾವುದೋ ದುಃಖದಿಂದ ಶೋಕದಿಂದ ಆವರ್ತನಾದಾಗ್ಲೂ ಸತ್ಕಾಲೂ ಬೇಡ ಅನ್ಸುತ್ತೆ. ಇನ್ನು ರೋಗ ರುಜಿನಾದಿಗಳಿಂದ ಕೂಡ್ಕೊಂಡಾಗ್ಲೂ ಏನು ಬೇಡ ಅನ್ಸುತ್ತೆ. ರೋಗ ರುಜಿನಾದಿಗಳನ್ನ ಬೇಡ ಅನ್ಸೋದಾಗಲಿ, ಅಭಾವ ವೈರಾಗ್ಯವಾಗಲಿ, ಇನ್ನೇನೋ ಕಷ್ಟಕ್ಕೆ ದುಃಖಕ್ಕೆ ಸಿಕ್ಕಾಕೊಂಡಾಗ ಬೇಡ ಅನ್ಸೋದಾಗಲಿ, ಮಾತಾಪಿತೃಗಳು ಮರಣವಾದಾಗ ಸ್ಮಶಾನ ವೈರಾಗ್ಯ ಇದೆಯಲ್ಲ, ಅದ್ಯಾವುದು ವೈರಾಗ್ಯ ಅಲ್ಲ, ಟೆಂಪ್ರರಿ, ತಾತ್ಕಾಲಿಕ. ಅದು ಈ ವೈರಾಗ್ಯ ಎಂಥ ಯಾವ ತರಹದ್ದು ಅಂದ್ರೆ, ನರಕಾದ್ಭೀರ್ ಯಥಾಸ್ಯಾಭೂತ್ ತಥಾ ಕಾಮ್ಯ ಫಲಾದಪಿ ಯಥಾರ್ಥ ದರ್ಶನಾತ್ ತಸ್ಮಾನ್ ನಿತ್ಯಂ ಕರ್ಮ ಚಿಕೀರ್ಷತಿ. ಯಥಾ ಅಸ್ಯ ಅಭೂತ್ ತಥಾ
ಒಬ್ಬ ವೈದಿಕ ಪುರುಷನು, ಆಸ್ತಿಕ ಪುರುಷನು, ಸನಾತನ ಪುರುಷ, ಧಾರ್ಮಿಕ ಪುರುಷ, ಅವನಿಗೆ ನರಕ ಅಂದ್ರೆ ಮೈನ ಕರೆಂಟ್ ಹೊಡೆದಂಗಾಗತ್ತೆ. ಎಷ್ಟೋ ನರಕಕ್ಕೆ ಅಂತ ಏನ್ ಮಾಡ್ದು ಹೋಗಲ್ಲ. ನರಕದ ಕಲ್ಪನೆ ಇದೆಯಲ್ಲ, ಈಗಿನ ಲೋಕದ ಸಾಮಾನ್ಯ ಪ್ರಾಕೃತಿಕ ಜನರಿಗೆ ನರಕ ಅಂದ್ರೆ ಭಯವೇ ಇಲ್ಲ. ಅದು ಸುಮ್ಮನೆ ಕಲ್ಪನೆ, ಅದೆಲ್ಲ ಬರೀ ಇದು ಕಥೆ ಅಷ್ಟೇ, ನರಕವೂ ಇಲ್ಲ ಏನೂ ಇಲ್ಲ. ನರಕದ ಬಗ್ಗೆ ಹೇಳಿದ್ರೆ ಬೈತಾರೆ, ಏನೂ ಇಲ್ಲ ಅಂತಾರೆ. ಆದ್ರೆ ಧಾರ್ಮಿಕ ಪುರುಷ, ವೈದಿಕ ಪುರುಷ, ಸನಾತನ ಪುರುಷ, ವೇದ ಪ್ರಾಮಾಣಿಕ ಪುರುಷ ಇದಲ್ಲ, ನರಕ ತುಂಬಾ ಹೇಳ್ಕೊತಾನೆ. ಆ ಕಾರಣಕ್ಕೂ ನರಕಕ್ಕೆ ಮಾತ್ರ ಬಿಡಬಾರ್ದು. ನರಕ ಅತ್ಯಂತ ಘೋರ, ಅತ್ಯಂತ ಕಷ್ಟ ಅಂತ. ಇವನಿಗೆ ಅಸ್ಯ ಕಸ್ಯ ವೈದಿಕಸ್ಯ ಪುರುಷಸ್ಯ ಧಾರ್ಮಿಕ ಪುರುಷಸ್ಯ ನರಕ ವಿಷಯ ಯಥಾ ಭೀಹಿ ಅಭೂತ್. ನರಕ ವಿಷಯದಲ್ಲಿ ಯಾವ ರೀತಿ ಭಯವಿತ್ತೋ, ಭಯವಾಗುತ್ತಿತ್ತೋ ಅಂತ. ಯಾವಾಗ್ಲೂ ನರಕ ಬೀಳ್ತೀನಿ ಅಂದ್ರೆ ಯಪ್ಪ ಕಾಣು ಏನ್ ಮಾಡುದು ಮಾಡೋದು, ನರಕ ಬಿಡ್ತೀನಿ ಅಂದ್ರೆ ಭಯ. ನರಕದ ವಿಷಯದಲ್ಲಿ ಯಾವ ರೀತಿ ಈ ವೈದಿಕ ಪುರುಷನಿಗೆ ಭಯವಿತ್ತೋ ಅಷ್ಟೇ ಮಟ್ಟಿಗೆ ಭಯ ಕಾಮ್ಯಕರ್ಮದ ಫಲದಲ್ಲೂ. ಕಾಮ್ಯಕರ್ಮ ಅಂದ್ರೆ ಬಂದು ಬೈಕೆ ಇಟ್ಕೊಂಡು ಐಶ್ವರ್ಯವೋ, ಅಧಿಕಾರವೋ, ಮಕ್ಕಳೋ, ಇನ್ನೇನೋ ಈ ದೇಹ ಆರೋಗ್ಯಕ್ಕೋ ಭೋಗಕ್ಕೋ ಕಾಮ್ಯಕರ್ಮ ಮಾಡ್ತಾರಲ್ಲ, ಆ ಕಾಮ್ಯಕರ್ಮದ ವಿಷಯದ್ದು ಅಷ್ಟೇ ಭಯ. ಅದರಲ್ಲೂ ಅವನು ನೋಡೋದು ಅನಿತ್ಯತ್ವ, ವಿಕ್ರಿಯಾವತ್ವ, ದುಃಖೋದಕತ್ವ, ಮುಂದೆ ದುಃಖ ಕೊಟ್ಟು ಹೋಗುತ್ತೆ, ಕುಚ್ಚಿತ ಸಂಸ್ಕಾರ ಜನಕತ್ವ ಮತ್ತು ಪುಣ್ಯನಾಶತ್ವ. ಪುಣ್ಯನಾಶ ಆಗುತ್ತೆ ಭೋಗ ಅನುಭವಿಸಿದರೆ, ಭೋಗ ಅನುಭವಿಸಿದ್ರೆ ಪುಣ್ಯನಾಶವಾಗತ್ತೆ. ಆಮೇಲೆ ದುಃಖ ಕೊಟ್ಟು ಹೋಗುತ್ತೆ, ರೋಗ ರುಜಿನಾದಿಗಳು ಬರುತ್ತೆ, ಮತ್ತೆ ಅನಿತ್ಯವಾಗಿದೆ, ಮತ್ತೆ ವಿಕಾರವಾಗಿದೆ, ಕೊಳಕು, ಗಪ್ಪು, ಸಿಮಿ ಅಂಥದ್ದು. ಅದು ಚೆನ್ನಾಗಿ ಈ ಇವರ ಹಣ್ಣು ಇದೆಯಲ್ಲ, ಹತ್ತಿ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಯ್ಯೋ ಚೆನ್ನಾಗಿದೆ ಅಂತ ತಗೊಂಡು ಬಾಯಿಗೆ ಹಾಕೊಂಬತ್ತೆ, ಅಗದು ಬಿಟ್ರೆ ಬರೀ ಹುಳ ಇರುತ್ತೆ. ಹಾಗೆ ಈ ಒಳಗೆ ದೋಷಪೂರ್ಣವಾಗಿದೆ, ಹೊರಡೆಗೆ ಅಪ್ಯಾಯಮಾನವಾಗಿದೆ, ರಮಣೀಯವಾಗಿರುತ್ತೆ. ಆ ಸ್ಥೂಲವಾಗಿ ನೋಡಿ ಏನು ಮೋಸ ಹೋಗ್ಬಿಡ್ತಾನೆ. ಹೇಳ್ತಿದ್ದಾರೆ ಇವನಿಗೆ ಮುಂದೆ ಈ ಧಾರ್ಮಿಕ ಪುರುಷನಿಗೆ, ಆಸ್ತಿಕ ಪುರುಷನಿಗೆ ಅಥವಾ ಕರ್ಮಯೋಗ ಮಾಡುತ್ತಿರುವಂತಹ ಮನುಷ್ಯನಿಗೆ ನರಕದ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಭಯವಿತ್ತೋ ಅಷ್ಟರ ಮಟ್ಟಿನ ಭಯವೇ ಕಾಮ್ಯಕರ್ಮದ ಫಲದಿಂದಲೂ ಇರುತ್ತೆ. ಕಾಮ್ಯಕರ್ಮದಿಂದ ಆಗುವ ಫಲ ಅದರಲ್ಲೂ ಅಷ್ಟೇ ಭಯ. ಎಲ್ಲಿ ಬಂದ್ಬಿಡುತ್ತೋ, ನಂಗೆ ಎಲ್ಲಿ ಸ್ವರ್ಗ ಸಿಕ್ಬಿಡುತ್ತೋ, ನಾನು ಎಲ್ಲಿ ಬೇರೆ ಮತ್ತಿದ್ದ ಮಾಡ್ಕೊಂಡ್ಬಿಡ್ತೀನೋ ಅಂತ ಬೇಡ ಅವನಿಗೆ. ಯಾಕೆ ಆ ಭಯ ಆಗತ್ತೆ ಅಂದ್ರೆ ಯಥಾರ್ಥ ದರ್ಶನಾಧೇ. ಅರ್ಥ ಅಂದ್ರೆ ವಸ್ತು ಹೇಗಿದೆಯೋ ಹಾಗೆ ನೋಡ್ಬಿಟ್ಟಿದ್ದಾನೆ. ನಾವು ಕೆಲವು ಮಾತ್ರೆಗಳಿಗೆ ಮೇಲೆ ಸಿಹಿ ಕೋಟಿಟ್ ಬರ್ತಾರೆ, ಆ ಸ್ವಲ್ಪ ಅದ್ರ ಕಹಿ ಆಗ್ಬಿಡುತ್ತೆ ಮಾತ್ರೆ ಒಳಗೆ ಕಹಿ. ಆದ್ರೆ ನಾಲಿಗೆ ಮೇಲೆ ಹಾಕೊಂಡಾಗ ಅದು ಕಹಿ ಬರದೇ ಒಂದು ಕೋಟಿಂಗ್ ಸಿಹಿ ಕೊಟ್ಟಿರ್ತಾರೆ. ಹಾಗೆ ಈ ವಿಷಯ ಇದೆಯಲ್ಲ, ಆ ವಿಷಯ ಕೋಟಿಂಗ್ ಅಲ್ಲಿ ರಮಣೀಯವಾಗಿದೆ, ಒಳಗೆ ಹೋಗ್ಬಿಟ್ರೆ ವಿಷಯದ್ದು ಅಯ್ಯೋ ಭಯಂಕರ, ಭಾರಿ ಬಲ್ಲು. ಯಥಾರ್ಥ ಇದ್ದದ್ದಿದ್ದಾಗೆ ಕಂಡುಕೊಂಡಿರುವುದರಿಂದ ಶಬ್ದಕ್ಕೆ ಅರ್ಥ. ಯಾವ್ದನ್ನು ಇದ್ದದ್ದಿದ್ದ ಕಂಡುಕೊಂಡಿದ್ದಾನೆ, ಹೊರಗಿನ ಭೋಗಗಳನ್ನ, ಪ್ರಾಪಂಚಿಕ ಭೋಗದ ವಿಷಯದಲ್ಲಿ ಯಥಾರ್ಥ ಜ್ಞಾನ ಇದೆ ಅವನಿಗೆ. ಇದರ ಹಣೆ ಬರ ಇಷ್ಟೇ ಚೆನ್ನಾಗಿ ಮನದಟ್ಟು ಮಾಡ್ಕೊಂಡಿದ್ದಾನೆ. ಅದರಲ್ಲಿರುವ ಅನಿತ್ಯತ್ವ, ಅದರಲ್ಲಿರುವ ವಿಕ್ರಿಯಾವತ್ವ, ದುಃಖೋದಕತ್ವ, ಪುಣ್ಯಹಾನಿತ್ವ, ಆಮೇಲೆ ಸರ್ವೇಂದ್ರಿಯಾಣ ಎಲ್ಲ ತೇಜಸ್ಸು ಪರಾಕ್ರಮ ಹೊರಟೋಗ್ಬಿಡುತ್ತೆ. ಭೋಗ ಅನುಭವಿಸಿದಷ್ಟು ಇಂದ್ರಿಯಗಳು ದುರ್ಬಲವಾಗುತ್ತೆ, ಬೇಗ 30ಕ್ಕೆ ಮುದುಕ ಆಗ್ತಾನೆ ಅವನು, ಭೋಗಾಸಕ್ತನಾದವನು. ಆಳ ಇದು. ಹಾಗಾಗಿ ಯಥಾರ್ಥ ದರ್ಶನ, ಇದ್ದದ್ದು ಇದ್ದಾಗೆ ಕಂಡುಕೊಂಡಿರುವುದರಿಂದ, ಇದ್ದದ್ದನ್ನು ಭೋಗ ವಸ್ತುವಿನಲ್ಲಿರುವ ದೋಷವನ್ನ ಆಸ್ ಇಟ್ ಈಸ್ ಕಂಡುಕೊಂಡಿರುತ್ತಾನ. ಆದ್ದರಿಂದ ಅವನಿಗೆ ಆ ಕಾಮ್ಯಕರ್ಮ ಫಲದಲ್ಲೂ ನರಕದಂತೆಯೇ ವೈರಾಗ್ಯ ಇರುತ್ತೆ. ಆದ್ದರಿಂದಲೇ ಅವನು ನಿತ್ಯಕರ್ಮ ಚಿಕಿತ್ಸೆ ಇನ್ನೂ ಚೆನ್ನಾಗಿ ನಿತ್ಯ ಕರ್ಮವನ್ನ ಪರಮೇಶ್ವರನ ಆರಾಧನೆ ಅನ್ಕೊಂಡು ಮಾಡ್ತಾ ಇರ್ತಾನೆ. ಹೇಗ್ ಮಾಡ್ತಾರೆ ಗೊತ್ತಾ? ಕರ್ಮಯೋಗಿಗಳು ನಿತ್ಯ ಕರ್ಮವನ್ನ ಮಾಡುವಾಗ, ಮಕ್ಕಳು ಆಟ ಆಡುವಾಗ ಓಡ್ತಾರೆ, ಜೂಟಾಟ ಆಡ್ತಾರಲ್ಲಪ್ಪ, ಹಿಡಿಸ್ಕೊಳ್ಳುವವನಿಗೂ ಓಡಿ ಸುಸ್ತಾಗತ್ತೆ, ಹಿಡಿಯುವವನಿಗೂ ಸುಸ್ತಾಗತ್ತೆ, ಅಟ್ಟಿಸ್ಕೊಂಡ್ ಬರ್ತಾ ಇರ್ತಾನೆ. ಅವನು ಯಾವನು ಹಿಡಿಯಕ್ ಬರ್ತಾನೋ ಅವನಿಗಿಂತ ಫಾಸ್ಟ್ ಅವ್ನು ನೋಡ್ಬೇಕು. ಯಾರೋ ಹಿಡಿಸ್ಕೊಳ್ಳೋ, ಸಿಕ್ಕಾಕಬಾರ್ದು, ನಾನು ಔಟ್ ಆಗ್ಬಿಟ್ರೆ ಬಿಟ್ಬಿಟ್ಟಾರೆ ಔಟ್ ಆಗ್ಬಿಡ್ತೀನಲ್ಲ ಅಂತ ಹೇಳಿ ಅವನಿಗಿಂತ ಫಾಸ್ಟ್ ಆಗಿ ಓಡ್ತಾನೆ, ನಕ್ಕೊಂಡು ಓಡ್ತಿರ್ತಾರೆ. ಇವನು ಕೋಪದಿಂದ ಅಟ್ಟಿಸ್ಕೊಂಡ್ ಬರ್ತಾ ಇರ್ತಾನೆ, ಸಿಗಲ್ಲ ಅಂತ. ಇಬ್ಬರು ಆಟ ಬೇಕು. ಆಟ ಆಡೋದ್ರಿಂದ ಅಷ್ಟು ಆಯಾಸವಾಗುವುದಾದ್ರು, ಅಷ್ಟು ಕಷ್ಟವಾಗುವುದಾದ್ರು ಸಂತೋಷದಿಂದ ಹೇಗೆ ಆಟ ಆಡ್ತಾರೋ, ಆ ಕೆಟ್ಟ ಬಿಸಿಲು ಕ್ರಿಕೆಟ್ ಆಡ್ತಾರಲ್ಲ, ಎಂಥ ಬಿಸಿಲದು,
ಆ ಬಿಸಿಲು ಕ್ರಿಕೆಟ್ ಆಡೋದು, ಚಿನ್ನಿಕೋಲ್ ಆಡೋದು, ಬುಗುರಿ ಆಡೋದು, ಬೇರೆ ಜೂಟಾಟ ಆಡೋದು, ಎಷ್ಟೆಲ್ಲ ಪೆಟ್ಟಾಗತ್ತೆ, ಎಷ್ಟೆಲ್ಲ ಸೆಕೆ ಇರುತ್ತೆ, ಎಷ್ಟೆಲ್ಲ ಕಷ್ಟ. ಆದ್ರೂ ಕೂಡ ಇಷ್ಟ ಅಂತ ಇರುತ್ತಲ್ಲ, ಇಷ್ಟ ಅನ್ನೋದು ಒಂದೇ ಆ ಎಲ್ಲಾ ಕಷ್ಟವನ್ನು ಮುಚ್ಚಾಕ್ಬಿಡತ್ತೆ. ಯಾವ್ದ್ರಲ್ಲಿ ಇಷ್ಟ? ಆಟದಲ್ಲಿ. ಆಟದಲ್ಲಿರೋ ಇಷ್ಟ ಅನ್ನೋದು ಅಲ್ಲಿ ಬರುವ ಎಲ್ಲಾ ಕಷ್ಟವನ್ನು ಮುಚ್ಚಾಕ್ಬಿಡತ್ತೆ. ಆಟ ಆಡುವಾಗ ಆಯಾಸವಾಗುವುದಾದ್ರೂ ದುಃಖವಾಗುವುದಾದ್ರೂ ಅದು ಹೇಗೆ ಇಷ್ಟವಾದದ್ದರಿಂದ ಅದೆಲ್ಲ ಏನು ಅನ್ಸಲ್ವೋ, ಈ ಕರ್ಮಯೋಗಿಯು ಇಷ್ಟಪಟ್ಟು ಮಾಡ್ತಾನಾದ್ರಿಂದ ಅವನಿಗೆ ಯಾವ ಮಧ್ಯಾಹ್ನ 1 ಗಂಟೆ ಆದ್ರೂ ಇನ್ನು ಮಂಗಳಾಟ ಮಾಡಿದಿರಲ್ಲ, ಬೆಳಗ್ಗೆನ ಕಾಫಿನೂ ಕುಡ್ದಿರಲ್ಲ, ತಿಂಡಿಯೂ ತಿಂದಿರಲ್ಲ, ಆದ್ರೂ ಅವ್ನಿಗೆ ಏನು ಅನ್ಸಲ್ಲ. ಯಾಕೆಂದ್ರೆ ಆ ಪರಮಾತ್ಮನ ಪ್ರೇಮ ತುಂಬಿಕೊಂಡು ಅದನ್ನ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ. ಭಗವಂತನಲ್ಲಿಟ್ಟ ಪ್ರೇಮದಿಂದ ಅಂತಃಕರಣಕ್ಕೆ ಒಂದು ಆಹ್ಲಾದ, ಒಂದು ಸಂತೋಷ, ಒಂದು ಸಾತ್ವಿಕತೆ, ಒಂದು ನೆಮ್ಮದಿ, ಒಂದು ಆನಂದ, ಅದನ್ನು ಅನುಭವಿಸ್ತಾ ಅವನಿಗೆ ಊಟದ ಕಡೆಗೂ ಯೋಚನೆ ಇಲ್ಲ, ಕಾಫಿ ಕಡೆಗೂ ತಿಂಡಿ ಕಡೆಗೂ ಯಾವ ಕಡೆಗೂ ಯೋಚನೆ ಇದ್ದೇನೆ, ಆನಂದಾಗಿ ಪರಮಾತ್ಮನ ಜೊತೆಯಲ್ಲಿ ಸಂವಾದ ಮಾಡ್ತಾನೆ, ಆಟ ಪೂಜೆ ಮಾಡೋದು ಮಾತಾಡ್ಕೊಂಡು ಪೂಜೆ ಮಾಡ್ತಾನೆ ಪರಮಾತ್ಮನ ಜೊತೆಲಿ. ಅಷ್ಟು ಇದು ಪೂಜೆ ಮಾಡುವಾಗ ಅವನ ವಸ್ತ್ರ ಕೊಡುವಾಗಲೂ ಪರಮಾತ್ಮ ಚಳಿಗಾಲಪ್ಪ ಚೆನ್ನಾಗಿ ಹೊತ್ಕೊಳ್ಳೋ, ಬೆಚ್ಚಗಿರೋ, ಈ ವಸ್ತ್ರ ಕೊಡ್ತೀನಿ ಕೊಡೋ, ನಿಧಾನಕ್ಕೆ ಪರಮಾತ್ಮನ ಮುಖ ಎದೆ ಮೇಲೆ, ಹಿಂಗಡೆ ಬೆನ್ ಮೇಲೆ, ಎಲ್ಲಾ ಕಡೆಗೂ ಹತ್ತಿರಿಟ್ಟು ಚೆನ್ನಾಗಿ ಮೆಚ್ಚಿಡ್ತಾನೆ. ಈ ಹೂವಿನ ನಿನ್ನ ಮುಚ್ಚಿಬಿಟ್ಟಿದ್ದೀನಿ, ನೀನು ಮೆಚ್ಚಿಗಿರು, ಬಹಳ ಸಂತೋಷ ಆಗಿರು ಇವಾಗರು ಅಂತ ಹೇಳಿ ಆ ಧೂಪ ಕೊಡುವಾಗ, ದೀಪ ಕೊಡುವಾಗ, ನೈವೇದ್ಯ ಕೊಡ್ಬೇಕಾದ್ರೆ ಊಟ ಮಾಡಿಸ್ತಾ ಇದ್ದೀನೋ ಅನ್ನೋ ಅಷ್ಟು ಮಟ್ಟಿನ ಪ್ರೇಮ ಇಟ್ಟು ನೈವೇದ್ಯ ಮಾಡ್ತಿರ್ತಾನೆ. ಸುಮ್ಮನೆ ಮತ್ತೆ ಏನದು ಒಂದು ಮಂತ್ರ ಹೇಳೋದು ನೈವೇದ್ಯ ಆಯ್ತು, ಹಂಗಲ್ಲ ಅವನು. ಒಂದ್ ಮಗುವಿಗೆ ಅಥವಾ ಸ್ನೇಹಿತನಿಗೆ ಊಟ ಮಾಡಿಸುವಾಗ ಸ್ನೇಹಿತನಿಗೆ ಯಾವ ರೀತಿ ಸಂತೋಷ ಆಗುತ್ತೋ, ಸಾಕ್ಷಾ ಪರಮೇಶ್ವರ ಅಲ್ಲಿ ಕೂತಿದ್ದಾನೆ, ಅವನು ತಗೊಳ್ತಾನೆ. ನಾನು ಕೊಡ್ತಾ ಇರುವಂತಹ ನೈವೇದ್ಯವನ್ನ, ನಾನು ಕೊಡುವ ಅರ್ಘ್ಯ ಪಾದ್ಯ ಸ್ನಾನ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ ಅಂತ ಅಷ್ಟರ ಮಟ್ಟಿನ ಅವನು ಏಕಾತ್ಮತೆ ಇದೆ ಅವನಿಗೆ. ಮಾತಾಡ್ಕೊಂಡು ಪೂಜೆ ಮಾಡ್ತಾನೆ ಪರಮೇಶ್ವರನ ಜೊತೆಲಿ. ನೋಡೋರಿಗೆ ಏನೋ ಇದು ಹುಚ್ಚ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬೇಕು, ಅಷ್ಟು ಪ್ರೇಮ ಇದೆ ಅವನಿಗೆ. ಹಾಗಾಗಿ ಅವನಿಗೆ ನಿತ್ಯಂಕರ್ಮ ಚಿಕಿತ್ಸೆ, ನಿತ್ಯಕರ್ಮ ಮತ್ತೆ ಹೆಚ್ಚೆಚ್ಚಾಗಿ ಮಾಡಕ್ಕೆ ಇಷ್ಟಪಡ್ತಾನೆ. ಖುಷಿ ಅವನಿಗೆ. ಕರ್ಮ ಮಾಡೋ, ಆಟ ಆಡೋದೇ ಹೇಗೆ ಖುಷಿ ಮಕ್ಕಳಿಗೆ, ಕರ್ಮಾನುಷ್ಠಾನ ಮಾಡೋದೇ ಅವನಿಗೆ ಆನಂದ, ಖುಷಿ. ಹಾಗಾಗಿ ಮಾಡ್ತಾ ಇರ್ತಾನೆ. ಬೇರೆಯವ್ರಿಗೆ ಯೋ ಎಷ್ಟೊತ್ತು ಮಾಡ್ತಾರಪ್ಪ ಇವರು, ಇದನ್ ಬೇಜಾರೇ ಆಗಲ್ವಾ, ಕಷ್ಟವೇ ಆಗಲ್ವಾ ಅಂತ ಇವ್ರು ಅಂತಾರೆ. ಇವರಿಗೆ ದೇಹಾಭಿಮಾನ ಹೆಚ್ಚಾಗ್ಬಿಟ್ಟಾಗ, ಭೋಗಾಸಕ್ತಿ ಇರುವಾಗ ಈ ಕರ್ಮವೆಲ್ಲ ಬಂಧನ ಅನ್ಸತ್ತೆ, ಕಷ್ಟ ಅನ್ಸತ್ತೆ. ಇವು ಕ್ಲೇಶಪ್ಪ, ಇದೇನ್ ಗ್ರಹಚಾರ ಇದೆ ಅಂತ, ಇದು ನಮ್ಮ ಸುಖಕ್ಕೆ ಬೇಲಿ ನಿಂತಾರ. ಒಂದ್ ಬೇಲಿ ಮಧ್ಯದಲ್ಲಿ ಹಸು ಕೂಡ ಹೋಗೇನೆ ನಮ್ಮನ್ನ ಒಂದು ಸುಖದ ಬೇಲಿಯ, ಈ ಕರ್ಮ ಅನ್ನುವಂಥ ಬೇಲಿ ಮಧ್ಯದಲ್ಲಿ ನಮ್ಮನ್ನು ಕೂರಿಸಿ ಎಲ್ಲಾ ಸುಖದಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ಈ ಶಾಸ್ತ್ರಕಾರರು ಅಂತ ಆ ರೀತಿ ಅವ್ರು ಯೋಚನೆ ಮಾಡ್ತಾರೆ. ಇವು ಆನಂದ ಸಾಗರದಲ್ಲಿ ನಾನಿದ್ದೀನಿ, ಆನಂದವನ್ನು ಅನುಭವಿಸ್ತಾ ಇದ್ದೀನಿ ಅನ್ಕೊಂಡು ಇವ್ರು ಕರ್ಮ ಮಾಡ್ತಿರ್ತಾರೆ. ಇಷ್ಟೇ ಮಾಡುವವರೆಗೂ. ನಿತ್ಯ ಕರ್ಮ ಅದಕ್ಕೆ ನಿತ್ಯ ಕರ್ಮ ಅಂತ ಹೇಳಿದ್ರಿಂದ ಕಾಮ್ಯ ಕರ್ಮ, ಪ್ರತಿಷಿದ್ಧ ಕರ್ಮ, ನೈಮಿತ್ತಿಕ ಅದ್ಯಾವ್ದು ಮಾಡಕ್ ಹೋಗಲ್ಲ. ಅದರಲ್ಲೆಲ್ಲ ಕಾಮ ಇದೆ. ನೈಮಿತ್ತಿಕ ಕರ್ಮ, ಕಾಮಕರ್ಮ, ಪ್ರಸಿದ್ಧ ಕರ್ಮ, ಇದರಲ್ಲಿ ಕಾಮವಿಲ್ಲ. ಹಾಗಾಗಿ ಒಂದನ್ನೇ ಮಾಡಿಸುತ್ತೆ. ಇಲ್ಲಿ ಪರಮಾತ್ಮನೇ ಕಾಮ, ಪರಮಾತ್ಮನೇ ಬೇಕು, ಪರಮಾತ್ಮನ ಬೇಕಾಗಿ ಮೂರನೇ ಟಿಪ್ಪಣಿನ ಇದು ಉಪಲಕ್ಷಣ. ನೈಮಿತ್ತಿಕ ಕರ್ಮವನ್ನು ಸೇರಿಸಿಕೊಳ್ಳಬೇಕು. ಒಂದೇ ನೈಮಿತ್ತಿಕ ಕರ್ಮದ ಯಾವ ನೈಮಿತ್ತಿಕ ಅಂದ್ರೆ ಇವಾಗ ಗ್ರಹಣ ಶ್ರಾದ್ದ ಆಚಾರ ನೈಮಿತ್ತಿಕ ಕರ್ಮ ಅಂದ್ರೆ ಏನೋ ಒಂದು ಫಲದ ನಿಮಿತ್ತ ಇಟ್ಕೊಂಡು ಮಾಡೋ ನೈಮಿತ್ತಿಕ ಕರ್ಮ ಅಲ್ಲ. ನೈಮಿತ್ತಿಕ ಕರ್ಮ ಶಬ್ದಕ್ಕೆ ಅರ್ಥ ಇವಾಗ ನಾವು ನಿತ್ಯ ಮಾಡಲ್ಲಪ್ಪ. ಇವಾಗ ಸಂಕ್ರಾಂತಿ ನಿತ್ಯ ಮಾಡಲ್ಲ, ಶಿವರಾತ್ರಿ ನಿತ್ಯ ಮಾಡಲ್ಲ, ಗೋಕಾಷ್ಟಮಿ ನಿತ್ಯ ಮಾಡಲ್ಲ, ಒಂದ್ ನಿಮಿತ್ತ ಇಟ್ಕೊಂಡು ಬರುತ್ತೆ. ಹೌದು, ಭಾದ್ರಪದ ಶುದ್ಧ ಚತುರ್ಥಿ, ಅದ ಶ್ರಾವಣ ಬಹುಳ ಅಷ್ಟಮಿ, ಮಾಘ ಬಹುಳ ತ್ರಯೋದಶಿ, ರಾತ್ರಿ ದಶಿ, ಅದನ್ನ ಆ ನಿಮಿತ್ತ ಇಟ್ಕೊಂಡ್ ಬರುತ್ತೆ. ಸಂಕ್ರಮಣ, ಗ್ರಹಣ, ಶ್ರಾದ್ದಾದಿಗಳು, ತಂದೆ ತಾಯಿ ಮನ, ಅದು ಆ ನಿಮಿತ್ತ ಬೇರೆ. ನಾನು ಹೇಳಿದ್ರೆ ಈ ನಿಮಿತ್ತ ಇನ್ನೊಂದು ಇದೆಯಲ್ಲ, ಹಣದ ನಿಮಿತ್ತವಾಗಿ, ಅಧಿಕಾರ ನಿಮಿತ್ತವಾಗಿ, ಭೋಗ ನಿಮಿತ್ತ, ಆ ನಿಮಿತ್ತ ಕರ್ಮ ಮಾಡಲ್ಲ, ಅದು ಕಾಮ್ಯ ಕರ್ಮವೇ. ಅದು ನಿತ್ಯ ನೈಮಿತ್ತಿಕ ಕರ್ಮ ಅಂದ್ರೆ ನಿತ್ಯ ನೈಮಿತ್ತಿಕ ಕರ್ಮ ಅಂದ್ರೆ ಇದು ಒಂದು ನಿಮಿತ್ತ ಇಟ್ಕೊಂಡು ಬರೋದು ಅಂದ್ರೆ ಫಲದ ನಿಮಿತ್ತ ಅಲ್ಲ, ಕರ್ತವ್ಯ ನಿಮಿತ್ತ, ಮಾಡೋದಕ್ಕೆ ನಿಮಿತ್ತ ಇಟ್ಕೊಂಡು ಬರೋದನ್ನ ಮಾಡ್ತಾನೆ. ಫಲದ ನಿಮಿತ್ತವನ್ನು ಇಟ್ಕೊಂಡು ಮಾಡೋ ಕರ್ಮ ಮಾಡಲ್ಲ ಅವನು. ಮೋಹ 12 ನಿಂತೋಯ್ತು.
ಬೇಕು ಇರ್ಬೇಕು. ಅದು ಇಂಪಾರ್ಟೆಂಟ್ ಪದ. ಅದರಲ್ಲಿ ಯಥಾರ್ಥ ದರ್ಶನ ಅನ್ನೋದು ಬಹಳ ಮುಖ್ಯ ಪದ. ಇದ್ದದ್ದನ್ನು ಇದ್ದಾಗ ಕಂಡ್ಕೊಂಡ್ಬಿಡಿದಾನೆ. ಇದ್ದದ್ದಂದ್ರೆ ಪ್ರಾಪಂಚಿಕ ಭೋಗ ವಸ್ತುವಿನಲ್ಲಿ ಇರ್ತಕ್ಕಂತಹ ದೋಷವನ್ನ ಆಸ್ ಇಟ್ ಈಸ್ ಕಂಡ್ಕೊಂಡ್ಬಿಟ್ಟಿದ್ದಾನೆ. ಆ ಕಂಡ್ಕೊಂಡ್ಬಿಟ್ಟಿರೋದ್ರಿಂದ ಕಾಮ್ಯಕರ್ಮ ಮಾಡಕ್ ಹೋಗಲ್ಲ. ಮಾಡೋದು ಅದಕ್ಕೆ ಮನಸ್ಸು ಮಾಡೋಲ್ಲ, ಎಲ್ಲ ಮಾಡಕ್ ಹೋಗಲ್ಲ. ನಿತ್ಯ ಕರ್ಮ, ನಿತ್ಯ ನೈಮಿತ್ತಿಕ ಕರ್ಮವನ್ನ ಮಾಡ್ತಾ ಇರ್ತಾನೆ. ಏವಂ ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನೇನ ಮುಂದೆ ಹೇಳ್ತಾನೆ ನೋಡಿದಾಗ ಅದಕ್ಕೆ ಸಾಮರ್ಥ್ಯ ಕೊಟ್ಟರು ಉಪಲಕ್ಷಣ ಅಂತ. ಈ ನಿತ್ಯ ನೈಮಿತ್ತಿಕ ಅಂದ್ರೆ ಇದು ಮಾತಾಪಿತಗಳು ಇಲ್ಲಪ್ಪ. ಅವಾಗ ನಿತ್ಯ ಕರ್ಮ ಅಲ್ಲ ಅದು. ಯಾವತ್ತು ಅವರು ಮರಣ ಹೊಂದಿರ್ತಾರೋ, ಯಾವ ತಿಂಗಳಲ್ಲಿ, ಯಾವ ಪಕ್ಷದಲ್ಲಿ, ಯಾವ ತಿಥಿಯಲ್ಲಿ ಮರಣ ಹೊಂದಿರ್ತಾರೋ ಆ ತಿಂಗಳನ್ನ ಆ ಪಕ್ಷದ ಆ ತಿಥಿಯಲ್ಲೇ ಮಾಡೋದು. ವರ್ಷಕ್ಕೊಂದ್ಸಲ ಮಾಡಿದ್ರೆ ಆಯ್ತು ಮಾತಾಪಿತ ಶ್ರಾದ್ದವನ್ನ. ಹಾಗೆ ಸಂಕ್ರಮಣ, ಗ್ರಹಣ, ಈ ವ್ರತಗಳು ಎಲ್ಲವನ್ನೂ ಕೂಡ ನೈಮಿತ್ತಿಕ ನಿಮಿತ್ತ ಇಟ್ಕೊಂಡ್ ಬರುತ್ತೆ. ಆ ನೈಮಿತ್ತಿಕ ಕರ್ಮವನ್ನು ಈಶ್ವರಾರ್ಪಣ ಬುದ್ಧಿನ ಮಾಡ್ತಾನೆ. ನಿತ್ಯವಾಗಿ ಮಾಡೋ ಸಂಧ್ಯಾ ವಂದನೆ, ಅಗ್ನಿಹೋತ್ರ, ದೇವ ಪೂಜೆ, ವೈಶ್ಯದೇವ ಇತ್ಯಾದಿ ನಿತ್ಯ ಕರ್ಮವನ್ನು ಕೂಡ ಅನುಷ್ಠಾನ ಮಾಡೋದ್ರಿಂದ ಏನಾಗುತ್ತೆ, ಮಾಡ್ತಾ 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 ಶುದ್ಧಮಾನಂತು ತಚ್ಚಿತ್ತಮೀಶ್ವರಾರ್ಪಿತ ಕರ್ಮಭಿ ಈರಾಜ್ಯಂ ಬ್ರಹ್ಮಲೋಕಾದು ಜನಚ್ಚ ಸುನಿರ್ಮಲಂ. ನರಕದಿಂದ ಹೆದು ಹಾಗೆ ಬ್ರಹ್ಮಲೋಕಕ್ಕೆ ಹೆದರ್ಕೋಬೇಕಂದ್ರೆ ಮಾತುಗಳು ಮಕ್ಕಳು ಹೇಳಿದಾಗ ತಥಾ ಬ್ರಹ್ಮಲೋಕದ ಫಲ ಕೊಡೋದು ನಂಗೆ ಬೇಡ, ದೇವಲೋಕವೂ ಬೇಡ, ಯಾವ ಲೋಕವೂ ಬೇಡ. ನನಗೆ ಸತ್ಯ ದರ್ಶನವಾಗಬೇಕು, ಪರಮಾರ್ಥ ದರ್ಶನ ಇರೋದು ಸತ್ಯ, ಅದನ್ನು ಕಟ್ಕೋಬೇಕು ನಾನು ಅಂತ ಅಷ್ಟರ ಮಟ್ಟಿನ ಒಂದು ಹಠ ಇದೆ ಈ ಜ್ಞಾನದಲ್ಲಿ. ಸತ್ಯದಲ್ಲಿ, ಭೋಗದಲ್ಲಿ ಇಲ್ವೇ ಇಲ್ಲ. ಹಾಗೆ ಆ ಈಶ್ವರಾರ್ಪಿತ ಕರ್ಮಭಿ, ಈಶ್ವರನಲ್ಲಿ ಅರ್ಪಣೆ ಅಂದ್ರೆ ಸಮರ್ಪಣೆ, ಒಪ್ಪಿಸಿದ್ದಾದ ನಿತ್ಯ ನೈಮಿತ್ತಿಕ ಕರ್ಮಗಳ ಅನುಷ್ಠಾನದಿಂದ ಆ ಚಿತ್ತ ಇದೆಯಲ್ಲ, ಯಾವ ಮನಸ್ಸಿನಿಂದ, ಯಾವ ಭಾವನೆಯಿಂದ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಪರಮೇಶ್ವರನಿಗೆ ಒಪ್ಪಿಸ್ತಾ ಮಾಡ್ತಾ ಇರ್ತಾನೋ ಆ ಇದರಿಂದ ಆ ಚಿತ್ತ ಶುದ್ಧಮಾನಂ ಸತ್ ದಿನಾದಿನ ಶುದ್ಧಾಗ್ತಾ ಹೇಗೆ ಈ ವಜ್ರವನ್ನು ಚಿಕ್ತಾರೆ, ಇದೆಲ್ಲ ಚಿನ್ನ ಬೆಳೆದ ಚಿಕ್ತಾರಲ್ಲ, ತಿಕ್ಕಿದಷ್ಟು ಹೊಳಪು ಬರುತ್ತೆ. ಹಾಗೆ ನಿತ್ಯ ನೈಮಿತ್ತಿಕ ಕರ್ಮಗಳಿಂದ ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಪ್ರಹಾಣ ಪೂರ್ವಕವಾಗಿ ಸಮರ್ಥ ಬುದ್ಧಿ ಇಟ್ಕೊಂಡು ಈಶ್ವರಾರಾಧನಾ ಪೂರ್ವಕವಾಗಿ ಮಾಡ್ತಾ ಇದ್ದಾಗ ಆ ಅಂತಃಕರ್ಮ ಚೆನ್ನಾಗಿ ತೊಳೆಯಲ್ಪಟ್ಟದ್ದಾಗಿ, ಚಿಕ್ಕಿದ್ದಾಗಿ, ಶುದ್ಧವಾದದ್ದಾಗಿ, ಕನ್ನಡಿ ಚಿಕ್ಕಿದ ಫಳ ಹೊಳೆದ ಹಾಗೆ ಅದು ಹೊಳೆ ಶುರುವಾಗ್ಬಿಡುತ್ತೆ, ಕ್ರಿಸ್ಟಲ್ ಆಗಿ ಹೊಳೆ ಶುರುವಾಗ್ಬಿಡುತ್ತೆ ಅಂತಃಕರಣ. ಆ ಅಂತಃಕರಣಕ್ಕೆ ನೆಪ ಮಾತ್ರಕ್ಕೆ ತತ್ವ ವಿಚಾರ ಇಟ್ಟರೆ ಸಾಕು, ತಗೊಂಡ್ಬಿಡುತ್ತೆ, ಹೀರ್ಕೊಂಡ್ಬಿಡ್ತದೆ. ತುಂಬಾ ಚೆನ್ನಾಗಿ ಹೇಳ್ತಾ ಇದೆ. ಈಶ್ವರೇ ಅರ್ಪಿತಾನಿ ಕರ್ಮಾಣಿ ಏನ ಯೈಹಿ ಈಶ್ವರಾರ್ಪಿತ ಕರ್ಮಾಣ ತೈಹಿ ಈಶ್ವರಾರ್ಪಿತ ಕರ್ಮಭಿ ಬಹುರಿತ ಮಾಸ. ಈಶ್ವರಲ್ಲಿ ಸಮರ್ಪಣೆ ಮಾಡಿದ್ದಾದ ಕರ್ಮವನ್ನು ಉಳ್ಳವರು ಅಂಥವರಿಂದ ಆ ಚಿತ್ತವು ಶುದ್ಧಿ ಆಗುತ್ತಾ ಹೊಳೆಯಿಂದ ದೂರ ಆಗುತ್ತೆ, ನಿರ್ಮಲ. ಹೇಗೆ ಶುದ್ಧವಾದ ನೀರು ದೂರದಲ್ಲಿ ಬಾಟ್ಲಿ ಇಟ್ಟಿದ್ರೆ ಖಾಲಿ ಬಾಟ್ಲಿನ ನೀರಿರೋ ಬಾಟ್ಲಿ ಆದ ಗೊತ್ತಾಗಲ್ಲ, ದೂರಕ್ಕೆ ನೋಡಿದ್ರೆ ಒಂದು ಬಾಟ್ಲಿಗೆ ಸಮಾನವಾಗ್ಬಿಡುತ್ತೆ. ಹಾಗೆ ಆ ಚಿತ್ತ ತಿಳಿಯಾಗ್ತಾ ಆತ್ಮ ಸಮ ನೈರ್ಮಲ್ಯ, ಆತ್ಮ ಸಮ ಸೂಕ್ಷ್ಮ, ಆತ್ಮ ಸಮ ವ್ಯಾಪಕವಾಗ್ಬಿಡುತ್ತೆ. ಮೂರು ಆತ್ಮದಂತೆ ವ್ಯಾಪಕವಾಗಿ, ನಿರ್ಮಲವಾಗಿ, ಸೂಕ್ಷ್ಮವಾಗಿ, ತಿಳಿಯಾಗಿ ಫಳ ಹೊಳಿಸಲಾಗ್ಬಿಡುತ್ತೆ. ಆಯ್ತು, ಹಾಗಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಿಷ್ಕೇತ ಅಂತ ಹೇಳ್ದಲ್ಲ ಅವನು, ತವೈವಾಹ ತವ ನೃತ್ಯ ಗೀತೆ ಅಷ್ಟೆಲ್ಲ ಕೊಡ್ತೀನಿ, ನೀನೇ ಇಟ್ಕೋ ಅಮ್ಮ, ನೀನೇ ಅದನ್ನ ಕಾಪಾಡ್ಕೋ, ನನಗ್ ಬೇಕಿಲ್ಲ ಬಂಗಾರ ಬೆಳ್ಳಿ ಬೇಡ, ಆ ರಾಜ್ಯವೂ ಬೇಡ, ನಾನು ಯಾವ್ದನ್ನ ಕೇಳಿದ್ನ ಕೊಡು ಅಂತ ಅದನ್ನೇ ಕೊಡು ಅಂತ ಕೇಳಿದ. ಆ ರೀತಿ ಕೇಳ್ಬಿಟ್ಟೆ. ಬ್ರಹ್ಮಲೋಕವೇ ಮುಂತಾದ ಲೋಕದ ವಿಷಯದಲ್ಲೂ ವೈರಾಗ್ಯ,
ಆದಿಶಬ್ದದಿಂದ ಬ್ರಹ್ಮಲೋಕದ ಟಾಪ್ ಪೋಸ್ಟ್ ಲೋಕ. ಅದೆಲ್ಲ ವೈರಾಗ್ಯ ಬಂದ್ಮೇಲೆ ಇನ್ನು ಪ್ರಜಾಪತಿ ಲೋಕ, ಇಂದ್ರಲೋಕ, ಗಂಧರ್ವಲೋಕ, ಕಿನ್ನರಲೋಕ, ಕಿಂಪುರುಷಲೋಕ, ಪಿತೃಲೋಕ ಯಾವುದಲ್ಲೂ ಆಸಕ್ತಿ. ಇನ್ನು ಭೂಲೋಕದಲ್ಲೂ ಆಸಕ್ತಿ. ಲೋಕದ ಭೋಗದಲ್ಲಿ ಎಂತ ಲೋಕ ಅಂತ ಉಪಲಕ್ಷಣ. ಲೋಕಸ್ಥಿತ ಭೋಗ ವಸ್ತುಷೋ ವೈರಾಗ್ಯಂ ಸುನಿರ್ಮಲಂ ವೈರಾಗ್ಯಂ ವಿನಕ್ತಿ. ಅತ್ಯಂತ ನಿರ್ಮಲವಾದ ಅಂದ್ರೆ ಚಡಪಡದೇ ಇರತಕ್ಕಂಥ ಕೆಲಸ ಏನಾಗುತ್ತೆ ಗೊತ್ತಾ, ಸದ್ಯಕ್ಕೆ ಬೇಡ ತಂದಿರೋಣ, ಅದು ಇನ್ನೂ ತುಂಬಾ ಒತ್ತಾಯ ಮಾಡದೆ ತಗೋಣ, ನಮ್ಗೆ ಆಕ್ರಿ ಕೊಡ್ತೀರ ಬೇಡ ಕಣ್ರೆ ಅಂತ ವೈರಾಗ್ಯ ಅಲ್ಲ ಅದು, ಅಭಾವ ಅಲ್ಲ. ಆಗ್ತೀನಿ ಸಂಕೋಚ, ನಂಗೆ ಬೇಕು ಅಂತ ಅಂದ್ಬಿಟ್ರೆ ನನ್ನ ಆಸೆ ಪುರ್ಕಾಂತಾರೆ ಅಂತ ಹೇಳ್ಬಿಟ್ಟು ಒಂದೆರಡು ಸಲ ಬೇಡ ಅಂತ ಹೇಳ್ಕೊಳ್ಳೋದು. ಆಮೇಲೆ ನಾವು ಆಯ್ತು ನಿಮ್ಗೆ ಅಷ್ಟು ಕೊಡ್ಲೇಬೇಕು ಅಂತ ಕೊಡಿ, ಇನ್ನೇನ್ ಮಾಡೋದು. ಇದು ಕಲ್ಚರ್ ಥೀಫ್ ಅಂತ ಇಂಗ್ಲಿಷಲ್ಲಿ ಹೇಳ್ತಾರೆ. ಇದು ಅರ್ಥ ಬಂಚಿದೆ. ಎಷ್ಟು ಆಳ ಅಂದ್ರೆ ಕಾಮದ್ದು ಆ ವಾಸನೆ ಸೂಕ್ಷ್ಮ ಅಂದ್ರೆ ಬಹಳ ಆಳದಲ್ಲಿರುತ್ತೆ, ಬಹಳ ಸೂಕ್ಷ್ಮ. ಏನ್ ಮಾಡುದು ಅವ್ರಿಗೆ ಬರೋ ಕಿತ್ತಾಕೋದಿಲ್ಲ, ತುಂಬಾ ಕಷ್ಟ. ಅದಕ್ಕೆ ಯಾರಾದ್ರೂ ಏನೋ ಕೊಡ್ತಾ ಇದ್ರೆ ಓಡೋಗ್ಬೇಕಂತೆ. ದುಡ್ಡು ಕೊಡ್ತೀನಿ ಬೆಟ್ಟ ಏನು ಕಾದು ಓಡೋಗ್ಬೇಕು. ಇವತ್ತು ಮೋಕ್ಷ ಧರ್ಮದಲ್ಲಿ ಯುದ್ಧ ಎಲ್ಲ ಆದ್ಮೇಲೆ ಧರ್ಮರಾಜ ಅರ್ಜುನ ಭೀಮಾದಿಗಳಿಗೆ ತಾನು ಭಾರಿ ತೋಡ್ಕೊಂಡ್ಬಿಡ್ತಾನೆ. ನ್ಯಾಯ ಮಾಡ್ಬಿಟ್ಟೆ ನಾನು, ಒಂದು ರಾಜ್ಯದ ಆಸೆಗೋಸ್ಕರವಾಗಿ ಜ್ಞಾತಿಗಳನ್ನೆಲ್ಲ ಕೊಂದು ಹಾಕ್ತೆ, ಬಂಧುಗಳನ್ನೆಲ್ಲ ಸಾಯಿಸ್ತೆ, ಗುರುಗಳನ್ನೆಲ್ಲ ಸಾಯಿಸ್ತೆ, ಎಂಥ ಕೆಟ್ಟ ಕೆಲಸ ಮಾಡಿದೆ, ಯಾಕೆ ಬೇಕಾಗಿತ್ತು ನಿನಗೆ? ನಾನ್ ಕಾಡ್ದು ಹೋಗಿ ಆರಾಮಾಗಿ ಇರ್ತಿದ್ದೆ, 12 ವರ್ಷ ಇದ್ನಲ್ಲ. ಅದೇ ರೀತಿ ನನ್ನ ಜೀವನ ಬಂದಂತೆ ನಂಗೆ ಇದಕ್ಕೆ ಏನು ಕಷ್ಟ ಆಗಿರ್ಲಿಲ್ಲ, ನಾನು ಇರ್ತಿದ್ದೆ ಬಹಳ ಗೋಳಾಟ ಮಾಡ್ತೀನಿ. ಆಮೇಲೆ ಅರ್ಜುನ ಹೇಳ್ತಾನೆ, ಅಲ್ಲ ಅಣ್ಣ, ನೀನ್ ಭೋಗಕ್ಕಾಗಿ ರಾಜ್ಯ ಗೆದ್ದೆ ತಂದ್ಕೋಬೇಡ, ಸುಖಕ್ಕಾಗಿ ಇದಕ್ಕಿಂತಲ್ಲ. ಕ್ಷತ್ರಿಯನ ಧರ್ಮ ಅದು, ದೇಶವನ್ನ ಲೋಕವನ್ನ ಧರ್ಮ ಮಾರ್ಗದಲ್ಲಿ ಇರಿಸ್ಬೇಕು. ಅಧರ್ಮ ಹೆಚ್ಚಾಗಿದ್ದ ನಿಗ್ರಹ ಮಾಡೋದು ಕ್ಷತ್ರಿಯನ ಧರ್ಮ. ಅದಕ್ಕೋಸ್ಕರ ನೀನು ಯುದ್ಧ ಮಾಡದೆ ಅನ್ಕೋಬೇಕೆ ಹೊರತು ನಾನೇನೋ ರಾಜ್ಯ ಸುಖಕ್ಕಾಗಿ ಭೋಗಕ್ಕಾಗಿ ಗೆದ್ದೆ ಸುಖ ಅನ್ಕೋಲ್ಲ. ಇದು ಕ್ಷತ್ರಿಯ ಧರ್ಮ, ನೀನ್ ಪಾಲನೆ ಮಾಡ್ಬೇಕು ಅಂತ ಅರ್ಜುನ ಉಪದೇಶ ಮಾಡ್ತಾನೆ ಅಣ್ಣನಿಗೆ. ಬೇಜ ಮಾಡ್ಕೋಬೇಡ ಅಂತ. ಧರ್ಮರಾಜನಂತೂ ನಾನು ಹೊರಟೋಗ್ಬಿಡ್ತೀನಿ, ನೀವೇ ನೋಡ್ಕೊಳ್ಳಿ ಬಿಟ್ಟು, ನೀವೇ ಮಾಡ್ಕೊಳ್ಳಿ, ನನಗಂತೂ ಬೇಡಪ್ಪ. ನಾನು ಆ ಕಾಡದ ಋಷಿಮುನಿಗಳು ಇದಾರಲ್ಲ ಅವ್ರ ಜೊತೆ ಹೋಗ್ಬಿಡ್ತೀನಿ. ಅವ್ರ ಹಾಗೆ ನಾನು ಕಂದಮೂಲಾದಿಗಳು ತಿನ್ಕೊಂಡು ಅವ್ರ ಜೊತೆ ಇದ್ಕೊಂಡು ತತ್ವ ವಿಚಾರ ಮಾಡ್ಕೊಂಡು ನಂಗೆ ದ್ರೌಪದಿನೂ ಬೇಡ, ನಂಗೆ ರಾಜ್ಯವೂ ಬೇಡ, ನಂಗೆ ಯಾವುದೂ ಬೇಡ, ಊಟೋಪಚಾರ ಏನು ಹುಟ್ಟ ಬಟ್ಟೆಲ್ಲ ಹೊರಟೋಗ್ತೀನಿ ಅಂತ ಅಷ್ಟ ಮಟ್ಟಿಗೆ ನಾನು ಹೊರಟೋಗ್ತೀನಿ ಅಂತಾನೆ. ಇಲ್ಲ ನೀನ್ ಹೋಗೋ ಹಾಗಿಲ್ಲ, ನೀನ್ ಹೋಗ್ ಕೂಡ್ದು, ನೀನೇ ಇರ್ಬೇಕು, ನೀನೇ ರಾಜ, ನಾನು ಭೀಮಾರ್ಜುನ ಇದ್ ಮಾಡ್ತಾನೆ. ಸನ್ಯಾಸ ಮಾಡ್ತೀನಿ ಅಂತಾನೆ ಧರ್ಮರಾಜ. ಇಲ್ಲೇ ಗೊತ್ತಾಗುತ್ತೆ, ಸನ್ಯಾಸಕ್ಕೆ ಅಧಿಕಾರವಿಲ್ಲವಾಗಿದ್ರೆ ಸನ್ಯಾಸ ಮಾಡ್ತೀನಿ ಅಂತಿರ್ಲಿಲ್ಲ ಅವನು. ಹಂಗಾಗಿ ಧರ್ಮಾತ್ಮ ಅವನು, ಧರ್ಮ ಪುರುಷ, ಅವನಿಗೆ ಸಮಸ್ತ ಧರ್ಮವೂ ಗೊತ್ತು. ಕ್ಷತ್ರಿಯನಿಗೆ ಸನ್ಯಾಸದಲ್ಲಿ ಅಧಿಕಾರವಿಲ್ಲವಾಗಿದ್ರೆ ಸನ್ಯಾಸ ಮಾಡ್ತಿದ್ದ ಹೆಂಗ್ ಹೇಳ್ತಿದ್ದ ಅವನು? ಒಪ್ಪಲ್ಲ ಅವನು, ಮಾಡ್ಕೊಡುದು ಬೇಡ ಅಂತ. ಮಾಡಿದಾನೆ. ಆಮೇಲೆ ಮಹಾಪ್ರಸಾದ ಸನ್ಯಾಸಿಗೆ ಹೊರಟೋದು ಮಾಡಿಲ್ಲ ಅಂತಿಲ್ಲ, ಸನ್ಯಾಸಿ ಕ್ಷತ್ರಿಯ ಸನ್ಯಾಸಿಗಳು ಬೇಕಾಗ್ತಾ ಇದ್ದಾರೆ ಅವ್ರ. ಹಾಗಾಗಿ ಸುನಿರ್ಮಲಂ ವೈರಾಗ್ಯಂ ವ್ಯನಕ್ತಿ, ವ್ಯನಕ್ತಿನ ಅಭಿವ್ಯನಕ್ತಿ ಅಂತ ತೋರ್ಕೊಳ್ಳುತ್ತೆ, ಪ್ರಕಟವಾಗತ್ತೆ, ಸ್ಪಷ್ಟವಾಗತ್ತೆ. ಬ್ರಹ್ಮಲೋಕವೇ ಮುಂತಾದ ಎಲ್ಲಾ ಲೋಕದ ವಿಷಯದಲ್ಲೂ, ಅದು ವೈಶಿಕ ಸಪ್ತಮಿ, ಬ್ರಹ್ಮಲೋಕದ ವಿಷಯದಲ್ಲೂ ದೇವಲೋಕ ಯಾವ ಭೋಗದಲ್ಲೂ ಕೂಡ ಅವನಿಗೆ ಇಲ್ದೇನೆ ವಿಗತೋ ರಾಗ ವಿರಾಗ, ವಿರಾಗಸ್ಯ ಭಾವ ವಿರಾಗ್ಯ, ಯಾವುದಕ್ಕೂ ಅಂಟ್ಕೊಳ್ಳಲ್ಲ, ಯಾವುದರ ಮೇಲೂ ಪ್ರೀತಿ ಇಲ್ಲ. ಪ್ರೀತಿ ಎಲ್ಲ ಪೂರ್ತಿ ಅಂತರಾತ್ಮನಲ್ಲಿ, ಪೂರ್ತಿ ಮಾಡೋ ಎಲ್ಲ ವ್ಯಾಪಾರವು ಅಂತರಾತ್ಮ ವಿಷಯಕ್ಕೆ, ಅದ್ರ ಬಗ್ಗೆನೆ ಚಿಂತನೆ, ಅನುಸಂಧಾನ, ಪ್ರೇಮ ಎಲ್ಲವೂ ಪ್ರತ್ಯೇಗಾತ್ಮ ವಿಷಯಕ್ಕೆ ಹೊರತು ಪ್ರಾಪಂಚಿಕ ವಿಷಯಕ್ಕೆ ಇಲ್ಲವೇ ಇಲ್ಲ. ಅಷ್ಟರ ಮಟ್ಟಿಗೆ ನೆಪ ಮಾತ್ರಕ್ಕೆ ಪ್ರಾರಬ್ಧ ಮುಗಿಯುವವರೆಗೂ ಪ್ರಪಂಚದಲ್ಲಿ ಇರ್ತಾನೆ ಹೊರತು ಪೂರ್ಣ ಅಂತರ್ಮುಖರಾಗಿ ಆತ್ಮಾರಾಮ ಇರ್ತಾನೆ. ಊಟ ಉಪಚಾರ ಅಷ್ಟೇ, ಬಹಳ ಅತ್ಯಲ್ಪವಾಗಿ ಒಪ್ಪತ್ತು ಊಟ ಮಾಡ್ಕೊಂಡಿರ್ತಾನೆ, ಜಾಸ್ತಿ ತಿಂದಿರ್ತಾನೆ. ಜೀರ್ಣವಾಗ್ಲಿಲ್ಲ, ವ್ಯಾಯಾಮ ಮಾಡ್ಬೇಕು, ಇನ್ನು ಮಾಡ್ಬೇಕು ಅಂತ ಒಂದೇ ಹೊತ್ತು ತಿಂದ್ರೆ ಯಾರು ಭಸ್ಮ ಆಗ್ಬಿಡುತ್ತೆ. ಯಸ್ಮಾತ್ ರಜಸ್ತಮ ಮಲೋಪಸಂಸ್ಪೃಷ್ಟಮೇವ ಚಿತ್ತಂ
ಕಾಮಬಂಧೇನ ಆಕರ್ಷ್ಯ ವಿಷಯ ದುರಂತ ಸೂನಾಸ್ಥಾನೇಶು ನಿಕ್ಷಿಪ್ಯತೆ. ತಸ್ಮಾತ್ ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನ ಪರಿಮಾರ್ಜನೇನ ಅಪವಿದ್ಧ ರಜಸ್ತಮೋ ಮಲಂ ಪ್ರಸನ್ನಂ ಅನಾಕುಲಂ ಸಮ್ಮಾರ್ಜಿತ ಸ್ಫಟಿಕಶಿಲಾಕಲ್ಪಂ ಬಾಹ್ಯ ವಿಷಯ ಹೇತುಕೇನ ಚ ತದ್ವೇಷಾತ್ಮಕೇನ ಪ್ರತಿಗ್ರಹ ಪರಿಷೇನ ಅನಾಕೃಷ್ಯಮಾಣಂ ವಿಧೂತ ಅಶೇಷ ಕಲ್ಮಷಂ ಪ್ರತ್ಯಂಗಾತ್ರ ಪ್ರವಣಂ ಚಿತ್ತದರ್ಪಣಂ ಪ್ರತಿಷ್ಠತೆ. ನಮ್ಮ ಯೋಗದಿಂದ ಏನಾಗುತ್ತೆ ಅಂತ ಹೇಳ್ತಾರೆ. ಈ ಪ್ಯಾರ ಕಟ್ ಮಾಡ್ರ, ತುಂಬಾ ಚೆನ್ನಾಗಿದೆ ಈ ಪ್ಯಾರ. ಹೀಗೆ ಚೆನ್ನಾಗಿ ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಶಾಸ್ತ್ರೋಕ್ತ ಕ್ರಮದಿಂದ ಬಹಳ ನಿಯಮದಿಂದ ಇದ್ದು ನಿತ್ಯಕರ್ಮವನ್ನು ಅನುಷ್ಠಾನ ಮಾಡ್ತಾ ಇರ್ತಾನಲ್ಲ. ಹೀಗೆ ಯಸ್ಮಾತ್ ಕರೋ, ಯಾವ ಕಾರಣದಿಂದ ನಿತ್ಯಕರ್ಮ ಅನುಷ್ಠಾನ ಮಾಡುತ್ತಾನೋ ಅದರಿಂದ ಏನಾಗುತ್ತೆ, ರಜೋಗುಣ ತಮೋಗುಣ ಅನ್ನುವಂಥ ಮಲ, ರಜಸ್ತಮೋ ಮಲ, ರಜೋಗುಣವೂ ಮಲ, ತಮೋಗುಣವೂ ಮಲ. ಆ ಮಲದಿಂದ ಉಪಸಂಸ್ಪೃಷ್ಟ ಆದ್ರೆ ಅದರಿಂದ ಸಮೀಪದಿಂದ ಅಂಟುಕೊಂಡದ್ದಾಗಿ ಇರುತ್ತೆ. ಯಾವಾಗ? ಮುಂಚೆ ಎಲ್ಲರ ಮನಸ್ಸು ಕರ್ಮಯೋಗ ಮಾಡೋಕ್ ಮುಂಚೆ, ಕರ್ಮಯೋಗ ಅನುಷ್ಠಾನಕ್ಕಿಂತ ಮೊದಲು ಸಾಮಾನ್ಯವಾಗಿ ಎಲ್ಲರ ಮನಸ್ಸು ರಜೋಗುಣವೆಂಬ ಮನದಿಂದಲೂ ತಮೋಗುಣವೆಂಬ ಮನದಿಂದಲೂ ಯಾವಾಗಲೂ ಕೂಡ್ಕೊಂಡೇ ಇದ್ದದ್ದಾಗಿದ್ದು ಒಂದ್ ರೀತಿ ಭಾರಿ ವಿಕ್ಷೇಪ ಅಲ್ಲಿ ಇಲ್ಲಿ. ಇನ್ನೊಂದು ಮಂಕಲ್ಲ ತಮೋಗುಣ, ವಿಕ್ಷೇಪವಲ್ಲ ರಜೋಗುಣ. ಈ ಎರಡು ದೋಷ ಮನಸ್ಸು. ಕಷಾಯ ಅದು ನಿದ್ದೆ ಮುಂದಿಂದು. ಮುಖ್ಯವಾಗಿ ವಿಕ್ಷೇಪ ಬಹಳ ಚಂಚಲ, ಹೊಯ್ದಾಟ ಚಾಂಚಲ್ಯ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡಿದ್ರು ವೇದಾಂತ ಹಂಗ ಅರ್ಥಾಗಲ್ಲ, ವೇದಾಂತಕ್ಕೆ ಆಸಕ್ತಿ ಬರೋದೇ ಇಲ್ಲ ಅವನು. ರಜ ಮಲೋಪಸಂಸೃಷ್ಟಮೇವ ತಮೋ ಮಲೋಪಸಂಸೃಷ್ಟ, ಮಲೋಪಸಂಸೃಷ್ಟ ಎರಡಕ್ಕೂ ಸೇರಿಸ್ಕೊಳ್ಳಿ. ಅದೇ ಮಲ, ರಜೋಗುಣವೇ ಮಲ. ಅದನ್ನ ಉಪಾನ ಸಮೀಪದಿಂದ ಸಂಸ್ಪಟ್ಟನ್ನು ತೆಗೆದುಕೊಂಡದ್ದಾಗಿದೆ ಚಿತ್ತ. ಮಲವೆಂಬ ತಮಸ್ಸೆಂಬ ಮಲದಿಂದ ಕೂಡ್ಕೊಂಡದ್ದಾಗಿದೆ ಚಿತ್ತ. ಅದು ಕಾಮ ಅನ್ನುವಂಥ ಬಡಿಶ ಅಂದ್ರೆ ಗಾಣ. ಇದು ಮೀನನ್ನು ಹಿಡಿಕ ಹೇಳ್ತಾರಲ್ಲಪ್ಪ, ಗಾಳಕ್ಕೆ ಬಡಿಶ ಅಂತ. ಗಾಳ ಉದ್ದದ್ದು ಒಂದು ಮಾರುದ್ದ ಕೋಲಿರುತ್ತೆ, ಹೀಗೆ ಬೆಂಡಾಗಿರುತ್ತೆ. ಆ ತುದಿಗೆ ಒಂದು ದಾರ ಕಟ್ಟಿರ್ತಾರೆ. ಆ ದಾರದ ಕೆಳಗಡೆ ಒಂದು ತಂತಿ ಕಟ್ಟಿ, ಕೊಂಡಿ ಹಾಕ ತಂತಿ ಕಟ್ಟಿ ಅದಕ್ಕೊಂದು ಹುಳ ಸಿಕ್ಕಿಸಿರ್ತಾರೆ. ಆ ಹುಳ ಸಿಕ್ಕಿಸ್ಬಿಟ್ಟು ನೀರು ಬಿಟ್ಟು ಹೀಗೆ ಮಾಡ್ತಾ ಇರ್ತಾರೆ. ಆ ಶಬ್ದಕ್ಕೆ ಮೀನು ಓಡಿ ಹುಳ ಕಚ್ಕೊಂಡ್ಬರ್ತದೆ, ಕಚ್ಬಿಟ್ಟು ಮೇಲೆ ಹಾಕೊಂಡ್ಬರ್ತದೆ. ಹಾಗೆ ಕಾಮ ಅನ್ನುವಂತಹ ಗಾಳಕ್ಕೆ ಈ ಜೀವಪ್ಪ ಅನ್ನುವಂತಹ ಮೀನು ಸಿಕ್ಕಾಕೊಂಡ್ಬಿಡ್ತಾನೆ. ಜೀವಪ್ಪ ಇವನ ಜೀವನ ಮನಸ್ಸು ಬುದ್ಧಿ ಅನ್ನುವಂತಹ ಮೀನು ಆ ಕಾಮವೆಂಬ ಗಾಳಕ್ಕೆ ಸಿಕ್ಕಾಕೊಂಡು ಕಾಮವೆಂಬ ಬಡಿಸಿಯನ್ನು ಆಕರ್ಷ್ಯ ಎಳೆಯಲ್ಪಟ್ಟವರಾಗಿ ಹೇಗೆ ಗಾಳದಿಂದ ಮೀನನ್ನು ಎಳಿತಾರೋ ಅದೇ ರೀತಿ ಕಾಮವೆಂಬ ಗಾಳದಿಂದ ಈ ಜೀವಪ್ಪನೆಂಬ ಅಥವಾ ಬುದ್ಧಿ ಮನಸ್ಸೆಂಬ ಮೀನನ್ನ ಎಳ್ಕೊಂಡು ವಿಷಯ ಅನ್ನುವಂತಹ ದುರಂತ ಅಂದ್ರೆ ಅತ್ಯಂತ ದುಃಖಮಯವಾದಂತಹ ಸೂನಾಸ್ಥಾನ ಅಂದ್ರೆ ವಧಾಸ್ಥಾನ. ಹ್ಯಾಂಗ್ ಮಾಡ್ತಾರಲ್ಲಮ್ಮ ಅಪರಾಧಿಗಳನ್ನ ಹ್ಯಾಂಗ್ ಮಾಡೋ ಜಾಗಕ್ಕೆ ಸೂನಾಸ್ಥಾನ, ವಧಾಸ್ಥಾನ. ವಿಷಯವೆಂಬ ದುರಂತವಾದ ಅತ್ಯಂತ ಘೋರವಾದ ಅಂತ ವಿಷಯ ಅಂದ್ರೆ ಇದು ಶಬ್ದ ಸ್ಪರ್ಶ ರೂಪರಸ ಗಂಧವೆಂಬ ಅತ್ಯಂತ ಘೋರವಾದಂತಹ ವಧಾಸ್ಥಾನಕ್ಕೆ ಹಾಕಲ್ಪಡುತ್ತೆ ಈ ಮನಸ್ಸು. ಹೋಗ್ಬಿಡ್ಬಿಡುತ್ತೆ, ಎಳೆದು ಬಿಡುತ್ತೆ ಕಾಮ. ಗೊತ್ತೇ ಆಗಲ್ಲ ಅದು ಇದು ವಧಾಸ್ಥಾನ ಅಂತ. ಸಿನಿಮಾ ವಧಾಸ್ಥಾನ, ಟಿವಿ ವಧಾಸ್ಥಾನ, ಹೋಟ್ಲು ವಧಾಸ್ಥಾನ, ಎಲ್ಲಾ ಭೋಗವು ವಧಾಸ್ಥಾನ. ಇವ್ರಿಗೆ ಅನ್ಸೋದೇ ಇಲ್ಲ ವಧಾಸ್ಥಾನ ಅಂತ. ಇವನು ಎಷ್ಟಾಗಿದೆ ಅಂತ ಕೀಚಕ ದ್ರೌಪದಿ ನೋಡಿ ಕಣ್ಣಾಡಿದಂಗೆ ಕಣ್ಣು ಆಡಿಸ್ತಾನೆ. ಸಿಕ್ಕಾದ ಕತ್ತ ಮುಗಿದ ಕಡೆ ಎದ್ದರಿದ್ರ. ವಿಷಯವೆಂಬ ಅತ್ಯಂತ ದುಃಖದೂಪವಾಗಿರ್ತಕ್ಕಂತಹ ವಧಾಸ್ಥಾನದಲ್ಲಿ ಯಸ್ಮಾನ್ ನಿಕ್ಷಿಪ್ತ, ಯಾವ ಕಾರಣದಿಂದ ಹಾಕಲ್ಪಡುತ್ತದೋ ಮನಸ್ಸು, ಆ ಕಾರಣದಿಂದ ಏನ್ ಮಾಡ್ಬೇಕು ಇವನು? ಓಹೋ, ಅದಕ್ಕೆ ಮುಂಚೆ ಬಹಳ ಮುಂಚೆ ಜಾಗರೂಕರಾಗಬೇಕು. ಎಚ್ಚರಿಕೆ ಇಟ್ಕೊಂಡ್ಬಿಟ್ಟು ಅವೇರ್ನೆಸ್, ಎಚ್ಚರಿಕೆ ಅಲರ್ಟ್ ಆಗಿದ್ಬಿಟ್ಟು ನಿತ್ಯ ನೈಮಿತ್ತಿಕ ಕರ್ಮಾನುಷ್ಠಾನ ಮಾಡ್ತಾ ಇರ್ತೀನಿ ಅಂತ ಅನ್ಕೊಂಡು ಆ ಅನುಷ್ಠಾನದಿಂದ ಪರಿಮಾರ್ಜನೆ ತೊಳಿತಾ ಹೋಗ್ತಾನೆ. ದಿನಾ ತೊಳಿತಾನೆ. ಈ ಮುಂಚೆ ಪಾಚಿ ತೆಗಿಬೇಕು. ಆ ಪಾಚಿ ತೆಗೆದ ಮೇಲೆ
ಆ ಒಳಗಿರೋ ಸೊಳೆನೆಲ್ಲ ತೆಗಿಬೇಕು. ಆಮೇಲೆ ಚಿತ್ತ ನಿರ್ಮಾಣ ಆಗ್ತದೆ. 2-3 ಲೇಯರ್ ಇದೆ. ಕಲ್ ಮೇಲೆ ಪಾಚಿ ಕಟ್ಟಿದೆ, ಆ ಅಡಿ ಕೊಳೆ ಇದೆ, ಆ ಗಲೀಜಿದೆ, ಆಮೇಲೆ ಜಾರದಾಗಿ ಅದೆಲ್ಲ ಉಜ್ಜಿ ಮೇಲೆ ಆ ಒಳಗಿರೋ ಕಲ್ಲು ಹೊಳೆಯುತ್ತೆ. ಗ್ರಾನೈಟ್ ಇನ್ನೊಂದು ಆಗಿದ್ರೆ. ಅದೇ ರೀತಿ ಈ ಮನಸ್ಸು ಅನ್ನುವಂತಹ ಒಂದು ಪದಾರ್ಥದ ಮೇಲೆ ಅತ್ಯಂತ ಅತ್ಯಂತ ದುಃಖವೆಂಬ ಪದಾರ್ಥದಲ್ಲಿ ಆ ಮನಸ್ಸು ಹಾಕಲ್ಪಡುತ್ತದೆಯಲ್ಲ, ಆ ಮನಸ್ಸನ್ನ ನಿತ್ಯ ನೈಮಿತ್ಯ ಕರ್ಮಾನುಷ್ಠಾನ ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಾಡ್ಬೇಕಂತೆ. ಮಾಡುವಾಗ ಒಂದೊಂದು ಕ್ರಿಯೆಯಲ್ಲೂ ಪ್ರೇಮ ಇರ್ಬೇಕು. ಹೇಗೆ ಮಗುವಿಗೆ ಅಮ್ಮ ಊಟಿಸ್ಬೇಕಾದ್ರೆ ಎಷ್ಟು ಪ್ರೇಮದಿಂದ ಮಗು ಊಟಿಸ್ತಾಳೋ, ಒಂದು ಅರ್ಘ್ಯ ಕೊಡುವಾಗ, ಪಾದ್ಯ ಕೊಡುವಾಗ, ಆಸನ ಕೊಡ್ಬೇಕಾದ್ರೆ, ಏನ್ ಕೊಡ್ಬೇಕಾದ್ರೆ ಪರಮೇಶ್ವರನಲ್ಲಿ ಪ್ರೇಮ. ಪರಮೇಶ್ವರ, ಇನ್ನೊಂದಿಗೆ ನಾನು ಆರಾಧನೆ ಮಾಡ್ತಿದ್ದೀನಿ ಕಣೋ, ಇಲ್ಲಿ ಸನ್ನಿಹಿತನಾಗು, ಇಲ್ಲಿ ಆವಾಹಿತನಾಗು ಅಂತ ಹೇಳಿ ಆವಾಹನೆ ಆಗಿ ಅಂತ ನಿನಗೆ ಒಂದು ಅರ್ಘ್ಯ ಕೊಡ್ತಿದ್ದೀನಿ, ಸ್ವೀಕಾರ ಮಾಡು, ಪಾದ್ಯ ಕೊಡ್ತಿದ್ದೀನಿ, ಒಳ್ಳೆ ರಕ್ತಪೀಠ ಕೊಡ್ತಾ ಇದ್ದೀನಿ ಅಂತ ಹೇಳಿ ಪ್ರೇಮದಿಂದ, ಆದರದಿಂದ, ಭಕ್ತಿ ಭಾವದಿಂದ ಆ ಪರಮೇಶ್ವರನ ಹೆಚ್ಚಾಗಿ ಪ್ರೇಮ. ಮುಂಚೆ ಭೇದ ಬುದ್ಧಿಯೇ, ಈಗ ತತ್ವ ಗೊತ್ತಾಗುವವರೆಗೂ ತಾನು ಬೇರೆ ಪರಮಾತ್ಮ ಬೇರೆ ತಿಳ್ಕೊಂಡೆ ಭಾವನೆ ಮಾಡ್ತಾ ಪೂಜೆ ಮಾಡ್ತಾ ಇರ್ತಾನೆ. ಅದು ಮಾಡ್ತಾ 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 ಅದು ಪಕ್ವತೆ ಹೊಂದಿದಾಗ ಅವನಿಗೆ ಗೊತ್ತಾಗತ್ತೆ, ಓ ಪರಮಾತ್ಮನ ಮೂಲ ಯಾರು, ಅವನಿಗೆ ಎಲ್ಲಿದ್ದಾನೆ, ಹೇಗಿದ್ದಾನೆ ಅವನಿಗೆ ಅರ್ಥ ಆಗತ್ತೆ. ಆರಂಭದಲ್ಲಿ ದ್ವೈತ ಬುದ್ಧಿಯಿಂದಲೇ ಈಶ್ವರಾರಾಧನೆ ನಡೆಯುತ್ತೆ. ನಿತ್ಯ ಕರ್ಮಾನುಷ್ಠಾನದಿಂದ ಅನುಷ್ಠಾನ ಮಾಡಲು ಪರಿಮಾರ್ಜನ ಚಿಕ್ಕುವುದರಿಂದ ಅಪವಿಜ್ಞಾನ ತೊಲಗಿ ಹೋದ ರಜಸ್ಸು ತಮಸ್ಸೆಂಬ ಮನವುಳ್ಳದ್ದಾಗಿ, ಮನವುಳ್ಳದ್ದಾಗಿ, ಅಪವಿಜ್ಞಾನ ಬಿಸತಾಡನೆ ಹೊಳೆಪಟ್ಟ, ಅಪವಿಜ್ಞಾನ ಚೆನ್ನಾಗಿ ಹೊಳೆಪಟ್ಟದ್ದಾಗಿ, ರಜಸ್ಸು ತಮಸ್ಸೆಂಬ ಮಲದಿಂದ ಕಳ್ಸ್ಕೊಂಡ್ಬಿಡತ್ತೆ ಮನಸ್ಸು. ಕಳ್ಸ್ಕೊಂಡದ್ದಾಗಿ ಪ್ರಸನ್ನಂ ತಿಳಿಯಾಗ್ತಾ ಹೋಗುತ್ತೆ. ಮನಸ್ಸು ತಿಳಿಯಾಗಿದ್ದ ಗುರುತು ಏನು ಅಂತಂದ್ರೆ, ಯಾವ ವಿಷಯ ಅರ್ಥ ಆಗುತ್ತೆ. ನಂಗೆ ಇದು ಅರ್ಥ ಆಗ್ತಿಲ್ಲ ಕಂಡ್ರೆ ಹೊತ್ತು, ಏನ್ರಿ ಇದು ಎಲ್ಲ ಅರ್ಥ ಆಗ್ತಾ ಇದೆ, ಏನ್ ಹೇಳಿದ್ರೆಲ್ಲ ಗೊತ್ತಾಗ್ತಾ ಇದೆ ಅಂತಂದ್ರೆ ಮನಸ್ಸು ತಿಳಿಯಾಗ್ತಾ ಇದೆ ಅಂತ ಅರ್ಥ. ಎಲ್ಲಾ ಸೂಕ್ಷ್ಮವಾದ ವಿಷಯದ ಗೊತ್ತಾಗೋದು, ಆ ಸೂಕ್ಷ್ಮದ ವಿಷಯದಲ್ಲಿ ಆಸಕ್ತಿ ಹೆಚ್ಚಾಗೋದು, ಮತ್ತು ಭೋಗದಲ್ಲಿ ಜುಗುಪ್ಸೆ ಹೇಸಿಗೆ ಬುದ್ಧಿ ಬರೋದು, ಅಂತರ್ಮುಖತೆ ಬೆಳೆಯೋದು, ಅದಕ್ಕೆ ಹೆಚ್ಚೆಚ್ಚಾಗಿ ಪ್ರಯತ್ನ ಮಾಡ್ತಾ ಇರೋದು. ಇದೆಲ್ಲ ತಿಳಿಯಾದಾಗ ಮನಸ್ಸು ಈ ತರ ಭಾವನೆ ಬರುತ್ತೆ. ಅನಾಕುಲ, ಗಲಿಬಿಲಿ ಇಲ್ಲ, ಗೊಂದಲ ಇಲ್ಲ, ಕಳವಳ ಇಲ್ಲ. ಅಯ್ಯೋ ಏನ್ ಕಳವಳ ಗೊತ್ತಾಗ್ತಾ ಇರ್ತಲ್ಲ, ಇನ್ನೆಲ್ಲ ಬಿಟ್ಕೊಂಡ್ಬಿಡ. ಎಷ್ಟೆಷ್ಟು ತಿಳಿಯಾಗತ್ತೋ ಅಂತ ಶಾಂತನಾಗ್ಬಿಡ್ತಾನೆ, ಸ್ವಸ್ಥನಾಗ್ಬಿಡ್ತಾನೆ. ಗಲಿಬಿಲಿ ಇಲ್ಲದೆ, ಗೊಂದಲ ಇಲ್ಲದೆ, ತಳಮಳವಿಲ್ಲದೆ ಸಣ್ಣನ ತಿಳಿಯಾಗಿದ್ದವನಾಗಿ ಯಾವ ರೀತಿ ಅಂತ ಗೊತ್ತಾ, ಮನಸ್ಸೋ ಸಮ್ಮಾರ್ಜಿತ ಸ್ಫಟಿಕ ಶಿಲಾಕಲ್ಪಂ, ಚೆನ್ನಾಗಿ ಚಿಕ್ಕಿದ್ದಾದ ಸ್ಫಟಿಕ ಕಲ್ಲಿನಂತೆ ಫಳ ಫಳ ಹೊಳಿತಾ ಇರದಂತೆ. ಸಮ್ಮನ ಉಪಸರ್ಗ, ಮೃಜು ಶುದ್ಧವು ಧಾತು, ಮೃಷ್ಟ ಮಾರ್ಜಿತ. ಮೃಷ್ಟ ಅನ್ನೋದು ಅಣ್ಣಂತಾಗ್ತ, ಮಾರ್ಜಿತ ನಿಜಂತಾಗ್ತ. ಚೆನ್ನಾಗಿ ತೊಳೆಯಲ್ಪಟ್ಟ, ಚಿಕ್ಕಲ್ಪಟ್ಟ ಸ್ಫಟಿಕ ಶಿಲೆಯಂತೆಯೇ, ಕಲ್ಪ ಅಂದ್ರೆ ಅದಕ್ಕೆ ಸಮಾನ, ಶಿಲೆಯಂತೆ ಫಳ 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 ಹೊಳಿತಾ ಇರುತ್ತೆ ಆ ಚಿತ್ತ. ಹಂಗೆ ಲೈಟ್ ಹೊಳಿತಾ ಇದ್ವು ಅಂತ ನಮ್ಮ ಸ್ವಾಮಿಗಳು ಆ ಸರ್ವತೋಪದೇಶದಲ್ಲಿ ಒಂದು ಟಿಪ್ಪಣಿ ಬರೆದಿದ್ದಾರೆ. ನನಗೆ ಸಾಧನೆ ಮಾಡ್ತಾ ಇದ್ದಾಗ ಏನಾಯ್ತು, ಒಂದ್ ದಿವಸ ನಾನು ಕೂತ್ಕೊಂಡಿದ್ದೀನಿ, ನಂಗೆ ಏನೋ ಒಂದು ಜ್ಯೋತಿ ಬಂದ್ಬಿಡ್ತು ನನ್ನ ಹೃದಯದಿಂದ. ಆ ಜ್ಯೋತಿ ಬಂದು ಅದನ್ನೇ ನೋಡ್ತಾ ಇದ್ದೆ. ಜ್ಯೋತಿ ಬಂತು ಮೇಲಕ್ಕೆ ಹೋಯ್ತು, ನಟ್ಟಿವರೆಗೂ ಬಂದ್ಬಿಡ್ತೈತೆ ಜ್ಯೋತಿ. ಹೋಗ್ಬಿಟ್ಟು ನಾನು ಅದು ಗಮನ ಅಂದ್ರೆ ಆ ಜೊತೆ ನಾನು ಹೋಗ್ಬಿಟ್ಟೆ ಜ್ಯೋತಿ ಜೊತೆಲಿ. ಎಷ್ಟೋ ಹೊತ್ತು ನಂಗೆ ದೇಹ ಭಾವೇ ಇರ್ಲಿಲ್ಲ ಅಂತ ಬರ್ಕೊಂಡಿದ್ದೆ. ನಂಗೆ ದೇಹ ಭಾವೇ ಹೋಗ್ಬಿಟ್ಟಿತ್ತು ಅಂತ. ಆಮೇಲೆ ಸ್ವಲ್ಪ ಹೊತ್ತು ಆಮೇಲೆ ಇದಾಯ್ತಂತೆ. ಆಮೇಲೆ ಇದೆಲ್ಲ ಏನು ಕಲ್ಪನೆಯ ಭ್ರಾಂತಿಯ ಏನು ಅಂತ ತುಂಬಾ ಸ್ವಾಮಿ ಕಾಡ್ತಾ ಇತ್ತಂತೆ. ಸ್ವಲ್ಪ ದಿವಸ ಆದ್ಮೇಲೆ ಯೋಗಿಗಳು ಬಂದಂತೆ. ಯೋಗಿಗಳು ಬಂದಾಗ ಯೋಗಿ ಅಂತ ಹೇಳ್ಕೊಂಡ್ರಂತೆ ಸ್ವಾಮಿಗಳು. ಅದೆಲ್ಲ ಆಗತ್ತೆ, ಹೌದು ಸಾಧಕರಿಗೆ ಇದೆಲ್ಲ ಆಗತ್ತೆ ಅಂತ ಅವರು ಹೇಳಿದ್ರಂತೆ. ಒಳ್ಳೆ ಯೋಗಿಗಳು ಸ್ವಾಮಿಗಳು. ಅವಾಗ ಸಮಾನ, ಓಹೋ ನಮ್ಮ ಸಾಧನೆ ಚೆನ್ನಾಗಿ ಬೆಳೀತಾ ಇದೆ ಅಂತ ಅವನು ಕನ್ಫರ್ಮ್ ಮಾಡ್ಕೊಂಡ್ರು. ಯಾಕೆಂದ್ರೆ ನಾವು ಮಾಡ್ತಾ ಇರೋ ಲೆಕ್ಕ ಸರಿಯೋ ಇಲ್ವೋ ಅಂತ ಹೇಳಿ ತಾಳೆ ನೋಡ್ಕೊಳ್ಳೋ ಹಾಗೆ ನಮ್ಮ ಸಾಧನೆ ಬೆಳೀತಾ ಇದೆಯಾ, ಚೆನ್ನಾಗಾಗ್ತಾ ಇದೆಯಾ, ಅನುಕೂಲವಾಗಿದೆಯಾ ಅಂತೇಳಿ ನಾವು ಇದೆಲ್ಲ ನೋಡ್ಕೊಂಡಾಗ ನನ್ನ ಸಾಧನೆ ಬೆಳೀತಾ ಇದೆ, ನನಗೆ ಭಗವಂತನಲ್ಲಿ ಪರಮೇಶ್ವರಿ ಪ್ರೇಮ ಹೆಚ್ಚಾಗ್ತಾ ಇದೆ, ನಂಗೆ ಅಂತರ್ಮುಖತೆ ಹೆಚ್ಚಾಗ್ತಾ ಇದೆ, ನಂಗೆ ಭಗವಂತ ಎಲ್ಲಾ ಸಾಧನ ಸಾಮಗ್ರಿಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ, ನಂಗೆ ಯಾವುದೇ ಬಲಬಲ ಗೊಂದಲ ತಾಳ್ಮಳ ಇದು ಯಾವುದೂ ಇಲ್ಲ, ಎಲ್ಲ ಆಗ್ತಾ ಇದೆ ಅಂದ್ರೆ ಅಧ್ಯಾತ್ಮ ಮಾರ್ಗದಲ್ಲಿ ಇವನು ಪ್ರೋಸೆಸ್ ಆಗ್ತಾ ಇದೆ, ಬೆಳೀತಾ ಇದೆ ಅಂತ ಅರ್ಥ. ಈ ಅವನಿಗೆ ಮಧ್ಯ ಇದನ್ನ ಸಮಾಧಾನ ಬರದೇ ಹೋದ್ರೆ ಅವನಿಗೆ ಭಯ ಬಿಡುತ್ತೆ. ಏನಪ್ಪ ವಿಶ್ಲೇಷ ಮಾಡೋದು, ಏನು ಆಗಲೇ ಇಲ್ವಲ್ಲ ಬಿಡುತ್ತೆ. ಮಧ್ಯ ಅವನಿಗೆ ವೆರಿಫೈ ಮಾಡ್ಬೇಕಂತ, ಬೆಳೀತಾ ಇದೆಯಾ,
ಇನ್ನೂ ಬೆಳಿ, ಇನ್ನೂ ಮಾಡು, ಇನ್ನು ಚೆನ್ನಾಗಿ ಆಗ್ತಾ ಇದೆಯಾ, ಮೇಲೆ ಮೇಲೆ ಬರ್ತಾ ಇದೆಯಾ, ಇನ್ನೂ ಮಾಡು. ಹೇಗೆ ಮಕ್ಕಳಿಗೆ ಎನ್ಕರೇಜ್ ಮಾಡ್ತೀವೋ, ನಿಂಗೆಲ್ಲ ಬರ್ತಾ ಇದೆ ನೋಡು, ಪದ್ಯಗಳೆಲ್ಲ ಗಟ್ಟಾಗ್ತಾ ಇದೆ, ಲೆಕ್ಕಗಳೆಲ್ಲ ಬರ್ತಾ ಇದೆ, ನಿಂಗೆ ಸಂಸ್ಕೃತ ಎಲ್ಲ ಗೊತ್ತಾಗ್ತದೆ, ಇಂಗ್ಲಿಷ್ ಎಲ್ಲ ಹೇಳ್ತಾ ಇದೆಯಾ, ಎಲ್ಲ ಮಕ್ಕಳಿಗೆ ನಿಂಗೆಲ್ಲ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ ಅಂತ ಎನ್ಕರೇಜ್ ಮಾಡಿದ್ರೆ ಚೆನ್ನಾಗಿ ಮಕ್ಕಳು ಇನ್ನೂ ಓದ್ತಾರೆ, ಮಾಡ್ತಾರೆ, ಕಲಿತಾರೆ. ಆಗ ಈ ಚಿತ್ತಕ್ಕೆ ಒಂದು ಉತ್ತೇಜನ ಕೊಡ್ಬೇಕಂದ್ರೆ, ಅಧ್ಯಾತ್ಮ ಸಾಧಕನಾಗಿರುವ ಸಾಧಕನ ಚಿತ್ತಕ್ಕೆ ಉತ್ತೇಜನ ಕೊಡ್ತಾ ಇದ್ರೆ ಅದಕ್ಕೆ ಇನ್ನಷ್ಟು ಮಾಡುವಂತಹ ಒಂದು ಉತ್ಸಾಹ ಬರುತ್ತೆ. ಈ ಸಮ್ಮಾರ್ಜಿತ ಓಹ 8 ಆಯ್ತು ನಿಲ್ಲಿಸ್ಬಿಡ್ತೀನಿ. ಸಮ್ಮಾರ್ಜಿತ ಸ್ಫಟಿಕ ಶಿಲಾಕಲ್ಪ, ಸಿಕ್ಕಿದ್ದಾದ ಸ್ಫಟಿಕ ಶಿಲೆಗೆ ಸಮಾನವಾಗಿ ಹೊರಗಿನ ವಿಷಯದಿಂದ ಉಂಟಾದ ರಾಗದ್ವೇಷಾತ್ಮಕವಾದ, ರಾಗದ್ವೇಷವೇ ಅತಿಗ್ರಹ. ಕಣ್ಣುಗಳೆಲ್ಲ ಗ್ರಹ ಆದರೆ ರಾಗದ್ವೇಷವು ಅತಿಗ್ರಹ, ಕಣ್ಣುಗಳು ಹಿಡ್ಕೊಂಡ್ಬಿಟ್ಟಿದೆ. ಆ ಅತಿಗ್ರಹ ಎಂಬ ಬಡಿಶ ಗಾಳದಿಂದ ಎಳೆಯಲ್ಪಡದೇ ಇದ್ದವನಾಗ್ತಾನಂತೆ. ಯಾವಾಗ ಪ್ರಸನ್ನಾಂತಃಕರಣದವನಾದಾಗ ಈ ಸಾಧಕ ರಾಗದ್ವೇಷವೆಂಬ ಅತಿಗ್ರಹದ ಗಾಳದಿಂದ ಎಳೆಯಲ್ಪಡದೇ ಇದ್ದವನಾಗ್ತಾನೆ ಅಂತ ನಾಳೆ ಮುಂದಕ್ಕೆ ಮಾಡ್ತೀನಿ. ಚೆನ್ನಾಗಿದೆ ನೋಡ್ರಿ, ಹಂಗ್ ಹೇಳ್ಕೊಂಡು ಹೋಗ್ತಾರೆ ಅಂದ್ರೆ ಇದು ಅದ್ಭುತ ಇವರ ವಿಚಾರ.